ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಗುರುಗಳು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು, ಜೊತೆಗೆ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರುಜಿ, ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ದಿನದ ಪಂಚಾಂಗವನ್ನು ತಿಳಿಸಿ. ಖಂಡಿತ. ಓಂ ಶಮಗ್ನಿರಗ್ನಿಭಿಸ್ಕರಚ್ಛನ್ನಸ್ತಪತು ಸೂರ್ಯಃ ಶಂವಾದೋ ವಾತ್ಮರವ ಅಪಸ್ರಿದಃ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಯೋರಭಿಸ್ರವಂತು ನಃ. ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಶನೈಶ್ಚರಗ್ರಹಾಯ ನಮಃ. ನಮಸ್ಕರೋಮಿ. ಈ ದಿನ ತಾರೀಕು ಮೇ 24, 2025ನೇ ಸಂವತ್ಸರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ ಮಧ್ಯಾಹ್ನ 4:01 ಈ ದಿನ ಶನಿವಾರ. ರೇವತಿ ನಕ್ಷತ್ರ ಹಗಲು 10:47 ಇರುತ್ತೆ. ನಂತರ ಅಶ್ವಿನಿ ನಕ್ಷತ್ರ ಇರುತ್ತೆ. ಆಯುರ್ನಾಮ ಯೋಗ ತೈತಲೆ ಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಂಜೆ 6:39. ಈ ದಿನ ಅಮೃತಗಳಿಗೆ ಬೆಳಿಗ್ಗೆ 8:17, ಮತ್ತೆ ಪುನರಮೃತಗಳಿಗೆ ರಾತ್ರಿ 2:18 ಸಂಭವಿಸ್ತಾ ಇದೆ. ಈ ದಿನ ವಿಷಗಳಿಗೆ ನಾಳೆ ಬೆಳಗಿನ ಜಾವ 5:16 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನ ವೃಷಭ ಮಾಸ ತೇದಿ 10. ರಾಹುಕಾಲ ಬೆಳಿಗ್ಗೆ 9:08 10:44 ಯಮಗಂಡ ಕಾಲ ಮಧ್ಯಾಹ್ನ 1:55 3:31 ಇವತ್ತಿನ ಗ್ರಹ ಸಂಚಾರ ವೈಶಿಷ್ಟ್ಯ ನೋಡಿದ್ದಾದಲ್ಲಿ ರೇವತಿ ನಕ್ಷತ್ರ 3ನೇ ಪಾದಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಇನ್ನು ಈ ದಿನ ಶನಿ ಪ್ರದೋಷವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಇವತ್ತಿನ ದಿವಸ ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ ಸಾಯಂಕಾಲ ಸಮಯದಲ್ಲಿ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮ ಹಾಗೂ ಶನೈಶ್ಚರ ತೈಲಾಭಿಷೇಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಮುಂಬರುವ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ನಾಳೆ ದಿವಸ ಅಂದರೆ 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ನಡೆಸಲಾಗ್ತಾ ಇದೆ. ಇನ್ನು 27ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಅವತ್ತಿನ ದಿವಸ ತುಂಬಾ ವಿಶೇಷವಾಗಿರತಕ್ಕಂಥ ಪೂಜೆ ಇದು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಿಳ್ಳಂಗಿರಿ ದೇವಾಲಯದಲ್ಲಿ ಹನುಮಾನ್ ಪಂಚಾಮೃತ ಅಭಿಷೇಕವನ್ನು ಸಹ ಈ ದಿವಸ ಅಂದ್ರೆ 27ನೇ ತಾರೀಕಿನ ದಿವಸ ನಾವು ನಡೆಸ್ಕೊಡ್ತಾ ಇದ್ದೀವಿ. ಎಂದಿನಂತೆ ಎಲ್ಲ ಆಸಕ್ತ ವೀಕ್ಷಕರು ಈ ಪೂಜೆಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥವರು ನಮ್ಮ ವೆಬ್ಸೈಟ್ ಅನ್ನ ಸಂದರ್ಶಿಸಿ ಅಲ್ಲಿ ಎಲ್ಲ ಮಾಹಿತಿಯು ಸಹ ಲಭಿಸುತ್ತೆ. ನಿಮಗೆ ಈ ಪೂಜೆಯಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಖಂಡಿತ ಗುರುಜಿ. ಇನ್ನು ಇಂದಿನ ಸಂಚಿಕೆಯಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ಯಾವ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಆಸ್ಟ್ರೋ ಪೂಜಾ ಸಂಸ್ಥೆಯ ಹಲವಾರು ಚಟುವಟಿಕೆಗಳ ಬಗ್ಗೆ ನಾವು ಹೇಳ್ಕೊಳ್ತಾನೆ ಬರ್ತಾ ಇದ್ದೀವಿ. ಸೊ ಈಗಾಗಲೇ ಬಹುಶಃ ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಹ ಪೂಜೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಇನ್ನು ಪ್ಯೂರ್ ಪ್ರೇಯರ್ ಇದ್ದಂತ ಸಂಸ್ಥೆ ಆಸ್ಟ್ರೋ ಪೂಜಾ ಯಾಕಾಯ್ತು ಅನ್ನೋದೊಂದು ಕುತೂಹಲ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕಂದ್ರೆ 8 ವರ್ಷದಿಂದ ನಮ್ಮನ್ನು ಫಾಲೋ ಮಾಡ್ತಾ ಇರತಕ್ಕಂಥವ್ರು ಆ ಪ್ಯೂರ್ ಪ್ರೇಯರ್ ಇಂದ ನೀವು ಯಾಕೆ ಮೈಗ್ರೇಟ್ ಆದ್ರಿ, ಯಾಕೆ ರೀಬ್ರ್ಯಾಂಡ್ ಆದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ವೇದಾಂಗ ಜ್ಯೋತಿಷ್ಯ ಏನಿದೆ, ಈ ಜ್ಯೋತಿಷ್ಯ ಎಲ್ಲರ ಜೀವನದಲ್ಲಿ ತುಂಬಾ ಮುಖ್ಯವಾದಂತ ಒಂದು ಅಂಶ ಆಗಿರುತ್ತೆ. ಸೊ ಜನಗಳು ನಮ್ಮಲ್ಲಿ ಪೂಜೆಗಳಿಗೆ ಅಂತ ಬಂದಾಗಲೂ ಅಷ್ಟೇ ಬಹಳಷ್ಟು ಸಲ ಏನಾಗ್ತಾ ಇತ್ತು ಅಂದ್ರೆ ಒಂದು 2-3 ಒಪಿನಿಯನ್ಸ್ ಬೇರೆ ಅಸ್ಟ್ರಾಲಜರ್ಸ್ ತೆಗೆದುಕೊಂಡು ಬರ್ತಾ ಇದ್ರು. ಒಂದು ಗೊಂದಲದಲ್ಲಿ ಇರ್ತಾ ಇದ್ರು ಅವರು. ಅಂದ್ರೆ ಒಬ್ಬ ಜ್ಯೋತಿಷಿ ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ, ಇನ್ನೊಬ್ಬ ಜ್ಯೋತಿಷಿ ಇದು ಬೇಡ ಅಂತ ಹೇಳಿದ್ದಾರೆ, ಮತ್ತೊಬ್ಬರು ಇನ್ನೊಂದು ರೀತಿ ಪರಿಹಾರ ಹೇಳಿದ್ದಾರೆ. ನಮಗೆ ಕನ್ಫ್ಯೂಷನ್ ಇದ್ದೀವಿ, ಏನ್ ಮಾಡಬೇಕು ಅಂತಕ್ಕಂಥದ್ದು. ಈ ಗೊಂದಲಗಳೆಲ್ಲ ಒಂದು ತೆರೆ ಹಾಕಬೇಕು ಅನ್ನೋ ಉದ್ದೇಶದಿಂದಾನೆ ನಾವು ಪ್ಯೂರ್ ಪ್ರೇಯರ್ ಇಂದ ಆಸ್ಟ್ರೋ ಪೂಜಾಗೆ ರೀಬ್ರ್ಯಾಂಡ್ ಆಗಿದ್ದೀವಿ. ಅಂದ್ರೆ ಏನೇ ಪೂಜೆ ಮಾಡಬೇಕಾದ್ರೂ ಅದಕ್ಕೆ ಅಸ್ಟ್ರಾಲಾಜಿಕಲ್ ಡೆಫಿನೇಷನ್ ಕೊಡ್ತೀವಿ ನಾವು. ಅಸ್ಟ್ರಾಲಾಜಿಕಲಿ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದರಲ್ಲೂ ಸಹ ಪರಿಹಾರ ಪೂಜೆಗಳು ತುಂಬಾ ಇಂಪಾರ್ಟೆಂಟು.
ಯಾಕಂದ್ರೆ ಒಂದು ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದಾಗ 4-5 ರೀತಿ ಪರಿಹಾರಗಳನ್ನ ಹೇಳುವಂತವ್ರು ಇರ್ತಾರೆ. ಅದ್ರಲ್ಲಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಜ್ಯೋತಿಷ್ಯ ಅನ್ನೋದು ಒಂದು ಮಹಾಸಾಗರ ಇದ್ದಾಗೆ. ಇದರಲ್ಲಿ ಒಬ್ಬೊಬ್ರು ಒಂದೊಂದು ವಿಧಾನವನ್ನು ಫಾಲೋ ಮಾಡ್ತಾರೆ. ಒಬ್ರು ಜೈಮಿನಿ ಅಸ್ಟ್ರಾಲಜಿ ಫಾಲೋ ಮಾಡ್ತಾರೆ, ಒಬ್ರು ಪರಾಶರ ಅಸ್ಟ್ರಾಲಜಿ ಫಾಲೋ ಮಾಡ್ತಾರೆ, ಇನ್ನೊಬ್ರು KP ಸಿಸ್ಟಮ್ ಫಾಲೋ ಮಾಡ್ತಾರೆ, ಇನ್ನೊಬ್ರು ನಾಡಿ ಜ್ಯೋತಿಷ ಫಾಲೋ ಮಾಡ್ತಾರೆ, ಒಬ್ರು ನವಾಂಶಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಇನ್ನೊಬ್ರು ಅಷ್ಟಕ ವರ್ಗಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ರೀತಿ ಅವರದೇ ಆದಂಥ ಒಂದು ಡಿಸಿಪ್ಲಿನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಹೇಳುವಾಗ ಪರಿಹಾರಗಳು ಸಹ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಇಲ್ಲಿ ಬಹುತೇಕ ಏನಂತಂದ್ರೆ ಇವುಗಳನ್ನ ಹೇಗೆ ನಾವು ವ್ಯಾಖ್ಯಾನ ಮಾಡ್ಬೋದು ಅಂತಂದ್ರೆ ಡಿಫ್ರೆಂಟ್ ಸ್ಟ್ರೀಮ್ ಲೈನ್ಸ್ ಆಫ್ ಮೆಡಿಸನ್ಸ್ ಅಂತ ಹೇಳ್ಬೋದು ನಾವು. ಈಗ ನೀವು ಅಲೋಪತಿಗೆ ಹೋದ್ರೂ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಹೋಮಿಯೋಪತಿಗೆ ಹೋದ್ರೂ ರಿಸಲ್ಟ್ ಸಿಗುತ್ತೆ, ಆಯುರ್ವೇದಿಕ್ ಹೋದ್ರೂ ರಿಸಲ್ಟ್ ಸಿಗುತ್ತೆ. 70-80% ಕಾಂಟ್ರಾಡಿಕ್ಷನ್ ಅನ್ನೋದು ಇರೋದಿಲ್ಲ. ಅದರಲ್ಲಿ ಒಂದು 15-20% ಡಿಫರೆನ್ಸ್ ಇರುತ್ತೆ. ಪ್ರತಿಯೊಂದು ಮೆಡಿಕೇಶನ್ ಸಿಸ್ಟಮ್ನಲ್ಲೂ ಸಹ ಡಿಫರೆನ್ಸ್ ಅನ್ನೋದು ಇರುತ್ತೆ. ಹಾಗೆ ಜ್ಯೋತಿಷ್ಯದಲ್ಲೂ ಅಷ್ಟೇ 70-80% ಯಾವುದೇ ಒಂದು ಜೈಮಿನಿ ಜ್ಯೋತಿಷ್ಯಕ್ಕೆ ಪರಾಶರ ಜ್ಯೋತಿಷ್ಯಕ್ಕೆ, ಪರಾಶರಕ್ಕೂ KP ಸಿಸ್ಟಮ್ಗೂ ಡಿಫರೆನ್ಸ್ ಅನ್ನೋದು ಇರೋದಿಲ್ಲ. ಅನಲೈಸ್ ಮಾಡತಕ್ಕಂಥ ರೀತಿ, ಪರಿಹಾರ ಹೇಳ್ತಕ್ಕಂಥ ರೀತಿ ಡಿಫರೆಂಟ್ ಆಗಿರುತ್ತೆ ಅಷ್ಟೇ. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ಯೂರ್ ಪ್ರೇಯರ್ ಇಂದ ಆಸ್ಟ್ರೋ ಪೂಜಾ ಆಗಿ ನಾವು ರೀಬ್ರ್ಯಾಂಡ್ ಆಗಿದ್ದೀವಿ. ಸೊ ಈಗ ನಮ್ಮ ಬಳಿ ಯಾರಾದರೂ ಬಂದಿದ್ದಾದಲ್ಲಿ ಮೊದಲನೇದಾಗಿ ನಾವು ಜ್ಯೋತಿಷ್ಯಕ್ಕೆ ಆದ್ಯತೆಯನ್ನು ಕೊಡ್ತೀವಿ. ಅಸ್ಟ್ರಾಲಾಜಿಕಲ್ ಕನ್ಸಲ್ಟೇಷನ್ ಅನ್ನತಕ್ಕಂಥದ್ದು. ಪೂಜೆಗೋಸ್ಕರ ಅಂತ ಯಾರಾದರೂ ಬಂದರೂ ಅಷ್ಟೇ ಒಂದು ಕಾಂಪ್ಲಿಮೆಂಟರಿ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಅಂತ ಕೊಡ್ತೀವಿ. ಅವ್ರು ಯಾರಾದರೂ ಮುಹೂರ್ತ ಬೇಕು ಅಂತ ಬರ್ತಾರೆ ನಮ್ಮ ಹತ್ರ, ಆಗ ಮೊದಲು ಅವ್ರು ಮುಹೂರ್ತ ಇಟ್ಕೊಂಡು ಬಂದಿರ್ತಾರೆ ಕೆಲವೊಮ್ಮೆ. ಅಂತಹ ಸಂದರ್ಭದಲ್ಲೂ ಸಹ ನಮ್ಮ ಇನ್ ಹೌಸ್ ಅಸ್ಟ್ರಾಲಜರ್ಸ್ ಒಬ್ರು ಇರ್ತಾರೆ, ಅವರು ಆ ಮುಹೂರ್ತವನ್ನು ವೆರಿಫೈ ಮಾಡ್ತಾರೆ. ಕರೆಕ್ಟ್ ಆಗಿದೆಯಾ ಇಲ್ವಾ, ಈ ಮುಹೂರ್ತ ಏನಾದ್ರೂ ಲೋಪದೋಷಗಳಿದೆಯಾ ಅಂದ್ರೆ ಇನ್ನೊಬ್ಬರಲ್ಲಿ ತಪ್ಪನ್ನು ಹಿಡಿಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ. ಹ್ಯೂಮನ್ ಎರರ್ಸ್ ಅನ್ನತಕ್ಕಂಥದ್ದು ಇರುತ್ತೆ. ಮಾನವ ಸಹಜವಾದ ತಪ್ಪುಗಳೇನಾದ್ರು ಆಗಿದೆಯಾ, ಏನಾದ್ರೂ ಆಸ್ಪೆಕ್ಟ್ಸ್ ಓವರ್ಲುಕ್ ಮಾಡಿದಾರಾ, ಫಸ್ಟ್ ನಾವು ವೆರಿಫೈ ಮಾಡಿ ಅದನ್ನ ಈ ಮುಹೂರ್ತ ಸರಿಯಾಗಿದೆ ಸರಿಯಾಗಿಲ್ಲ ಅಂತ ಹೇಳ್ತೀವಿ. ಹಾಗೆ ಈ ಒಂದು ವಧುವರ ಸಾರಾವಳಿಗೆ ಬಂದಾಗಲೂ ಅಷ್ಟೇ, ಒಂದು ಮದುವೆಗೆ ಅಂತ ಬರ್ತಾರೆ ಮುಹೂರ್ತ ಇಟ್ಕೊಳ್ಳೋದಕ್ಕೆ, ನಾವು ಮುಂಚಿತವಾಗಿ ಒಂದು ಕಾಂಪ್ಲಿಮೆಂಟರಿ ಒಂದು ಗುಡ್ ವಿಲ್ ಸರ್ವಿಸ್ ಅಂತ ಹೇಳ್ಬೋದು. ನಾವು ಇದನ್ನ ಒಂದು ವಧುವರ ಸಾರಾವಳಿ ಮತ್ತೊಮ್ಮೆ ನಮ್ಮ ಕಡೆಯಿಂದ ನೋಡ್ಬಿಟ್ಟು ನಾವು ನಿಮಗೆ ಆನಂತರ ವ್ಯಾಲಿಡೇಟ್ ಮಾಡ್ತೀವಿ, ಎಲ್ಲ ಸರಿಯಾಗಿದೆ ಸರಿಯಾಗಿಲ್ಲ, ಇಲ್ಲಿ ಈ ಒಂದು ಸಣ್ಣ ಸಮಸ್ಯೆ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅನ್ನೋ ಸೂಕ್ಷ್ಮವನ್ನು ಹೇಳ್ತೀವಿ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಆಸ್ಟ್ರೋ ಡ್ರಿವನ್ ಆಸ್ಟ್ರೋ ಪೂಜಾದಲ್ಲಿ. ಯಾಕಂದ್ರೆ ಜ್ಯೋತಿಷ್ಯ ಅನ್ನೋದು ನಮ್ಮ ಎಲ್ಲ ಬೇರೆ ಶಾಸ್ತ್ರಗಳಿಗೆ, ನಾವು ಬೇರೆ ಪೂಜೆಗಳಿಗಾಗ್ಲಿ ಅಡಿಪಾಯ ಅಂತ ನಾವು ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ವೈದಿಕ ಜ್ಯೋತಿಷ್ಯ ಅದರಲ್ಲೂ ಸಹ ಈಗ ಬೇರೆ ಬೇರೆ ಸ್ಟ್ರೀಮ್ಲೈನ್ಸ್ ತುಂಬಾ ಇರುತ್ತೆ ನಮ್ಮ ಅಸ್ಟ್ರಾಲಜಿನಲ್ಲಿ. ವೆಸ್ಟರ್ನ್ ಕಂಟ್ರಿಗಳಲ್ಲೂ ತುಂಬಾ ಅಸ್ಟ್ರಾಲಜಿ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ನಮಗೆ ಟ್ಯಾರೋ ಕಾರ್ಡ್ಸ್ ಇರುತ್ತೆ, ನ್ಯೂಮರಾಲಜಿ ಇದೆ, ಫೇಸ್ ರೀಡಿಂಗ್ ಇದೆ. ಇಲ್ಲಿ ಈ ಎಲ್ಲ ವೆಸ್ಟರ್ನ್ ಸ್ಟ್ರೀಮ್ಲೈನ್ಸ್ ಆಫ್ ಅಸ್ಟ್ರಾಲಜೀಸ್ ಏನಿದೆ, ಪಾಶ್ಚಿಮಾತ್ಯ ದೇಶದ ಜ್ಯೋತಿಷ್ಯದ ಒಂದು ವಿಭಾಗಗಳು, ಇದಕ್ಕೆ ಲಿಮಿಟೇಷನ್ಸ್ ಇದೆ. ಇಲ್ಲಿ ಪರಿಹಾರ ಅಂತ ಏನೂ ಇರೋದಿಲ್ಲ. ಅದರಲ್ಲೂ ಸಹ ಪರಿಹಾರ ಒಂದ್ ವೇಳೆ ಹೇಳಿದ್ರು ಅಂತ ಇಟ್ಕೊಳ್ಳಿ, ಒಂದು ಕ್ಯಾಂಡಲ್ ಹಚ್ಚಿಟ್ಕೊಳ್ಳಿ ಅಂತ ಹೇಳಿದ್ದಾರೆ, ಇಲ್ಲ ಏನೊಂದು ಸಿಜಿಲ್ ಬರ್ಕೊಳ್ಳಿ ಅಂತ ಹೇಳ್ತಾರೆ, ಇಲ್ಲ ಇವತ್ತಿನ ದಿವಸ ಬೇರೆ ಬೇರೆ ತರಹಾವರಿ ಒಂದು ಸಿಸ್ಟಮ್ಗಳೆಲ್ಲ ಬಂದ್ಬಿಟ್ಟಿದೆ ಇವತ್ತು, ಅದನ್ನೆಲ್ಲ ಹೇಳ್ತಾರೆ. ಇದು ಯಾವುದು ನಿಮಗೆ 100% ಆಕ್ಯುರೇಟ್ ಆಗಿರೋ ಸೊಲ್ಯೂಷನ್ಸ್ ಆಗಿರೋದಿಲ್ಲ. ನಿಮಗೆ ಸಂಪೂರ್ಣವಾಗಿ ನಿಮ್ಮ ದೋಷಗಳ ನಿವಾರಣೆ ಮಾಡತಕ್ಕಂಥ ಪರಿಹಾರಗಳು ಎಲ್ಲಿದೆ ಅಂದ್ರೆ ವೈದಿಕ ಜ್ಯೋತಿಷ್ಯದಲ್ಲಿ ಮಾತ್ರ ಆಗಿರುತ್ತೆ. ಈ ವೈದಿಕ ಜ್ಯೋತಿಷ್ಯದಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಪರಿಹಾರಗಳನ್ನ 5 ರೀತಿಯಾಗಿ ಋಷಿಮುನಿಗಳು ವಿಂಗಡಣೆಯನ್ನು ಮಾಡಿ ಕೊಟ್ಟಿದ್ದಾರೆ ನಮಗೆ. ನಾನು ಮುಂದಿನ ಸೆಗ್ಮೆಂಟ್ಸ್ ನಲ್ಲಿ ಅಥವಾ ಮುಂದಿನ ಎಪಿಸೋಡ್ಗಳಲ್ಲಿ ಇದ್ರ ಬಗ್ಗೆ ತೆಗೆದುಕೊಂಡು ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತನಾಡ್ತೀನಿ ನಾನು. ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ ಅಂತ 5 ರೀತಿಯಾದಂತ ವೇದಿಕ್ ರೆಮಿಡಿಯಲ್ ಮೆಥಡಾಲಜೀಸ್ ಅಂತ ನಾವು ಹೇಳ್ಬೋದು, ಪರಿಹಾರಗಳು ಅಂತ ಇದೆ. ಈ 5 ಕ್ರಮಗಳನ್ನ ಅಡಿಪಾಯವಾಗಿ ಇಟ್ಕೊಂಡು ನಮ್ಮ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಆಸ್ಟ್ರೋ ಪೂಜಾ ಕಂಪನಿನೇ ಇದಾಗಿರುತ್ತೆ. ನಮಗೆ ಇದನ್ನೇ ಒಂದು ಅಡಿಪಾಯವಾಗಿ ಇಟ್ಕೊಂಡು ನಾವು ಪರಿಹಾರಗಳನ್ನ ಹೇಳ್ತೀವಿ. ಹಾಗಾಗಿ ನಾವು ಹೇಳೋ ಪರಿಹಾರಗಳು ಯಾವುದೂ ಅಷ್ಟೇ ಏನೋ ಬೇಕಾಬಿಟ್ಟು ಹೇಳ್ಬಿಟ್ರು ನಮ್ಗೆ ತೋಚಿದ್ದು ನಾವು ಹೇಳ್ತೀವಿ ಅಂತಕ್ಕಂಥದ್ದು ಯಾವುದೂ ಇರೋದಿಲ್ಲ. ಋಷಿಮುನಿಗಳು ಸಾವಿರಾರು ವರ್ಷಗಳಿಂದ ಯಾವ ಗ್ರಂಥಗಳು ಏನು ಹೇಳ್ಕೊಂಡು ಬಂದಿದ್ದಾರೆ, ಬೃಹತ್ ಜಾತಕಾಖ್ಯ ಆಗ್ಬೋದು, ಮುಹೂರ್ತ ದರ್ಪಣ ಆಗ್ಬೋದು, ಮುಹೂರ್ತ ಚಿಂತಾಮಣಿ ಆಗ್ಬೋದು, ಹೋರಾಶಾಸ್ತ್ರ ಆಗ್ಬೋದು, ಈ ಎಲ್ಲ ಪರಾಶರ ಸ್ಮೃತಿ ಆಗ್ಬೋದು, ಇವುಗಳಲ್ಲಿ ಏನು ಪರಿಹಾರಗಳು ಹೇಳಿದ್ದಾರೆ ಅದನ್ನ ಮಾತ್ರ ನಾವು ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಅನ್ವೆರಿಫೈಡ್ ಪರಿಹಾರಗಳು ಅಂತಕ್ಕಂಥದ್ದು, ಕಪೋಲ ಕಲ್ಪಿತವಾದಂಥ ಪರಿಹಾರಗಳು ಯಾವುದೂ ಇರೋದಿಲ್ಲ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಸ್ಟ್ರೋ ಪೂಜಾ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಆಸ್ಟ್ರೋ ಪೂಜಾ ಸಂಸ್ಥೆಯ ಉಪಯೋಗಗಳನ್ನ ಪಡೆದುಕೊಳ್ಳಬಹುದು. ಈಗ ದ್ವಾದಶ ರಾಶಿಯ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ಬಗ್ಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ದಿವಸ ಇರುತ್ತೆ. ಒಂಚೂರು ದುಡುಕು ಸ್ವಭಾವ ಇರುತ್ತೆ ಮೇಷರಾಶಿನವರಿಗೆ. ಕೆಲಸಗಳು ಬೇಗ ಬೇಗ ಆಗ್ಬಿಡ್ಬೇಕು, ಬ್ರಿಸ್ಕ್ ಆಗಿ ಆಗ್ಬಿಡ್ಬೇಕು ಅಂತ ನೀವು ಅದೇ ಪೇಸ್ನಲ್ಲೇ ಹೋಗ್ತೀರಾ, ಅಷ್ಟೇ ಬೇಗ ಸುಸ್ತಾಗ್ಬಿಡ್ತೀರಾ ನೀವು. ಬಟ್ ಬೇರೆಯವ್ರನ್ನ ಅದೇ ಒಂದು ಪೇಸ್ನ ನಿರೀಕ್ಷೆ ಮಾಡ್ತೀರಾ. ಎಸ್ಪೆಷಲಿ ಒಂದು ಟೀಮ್ ಲೀಡರ್ ಆಗಲಿ, ಒಂದು ಬಾಸ್ ಆಗಲಿ, ಅಥವಾ ಒಂದು ಮ್ಯಾನೇಜ್ಮೆಂಟ್ ಪೊಸಿಷನ್ ಇರತಕ್ಕಂಥವ್ರಾಗಲಿ, ಇವರುಗಳೆಲ್ಲ ಇವತ್ತು ಸ್ವಲ್ಪ ಜಾಗೃತಿಯಿಂದ ಇರಿ. ಅಸಹನೆಯನ್ನು ತೋರಿಸೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಪೇಸ್ಗೆ ಬೇರೆಯವ್ರು ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ.
ಹಾಗೂ ನೀವು ಅಷ್ಟೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವತ್ತು ಕೆಲಸ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಒಂದು ವಿಚಾರ ಇವತ್ತು ನೀವು ಜಾಗೃತಿ ಇರಬೇಕಾಗಿರ್ತಕ್ಕಂಥದ್ರೆ, ಇವತ್ತು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಆಫ್ ಇನ್ಕಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ಲಾಟ್ರಿ ಆಗ್ಬೋದು ಅಥವಾ ಮತ್ತೆ ನೀವು ಶೇರ್ಸ್ ಹೂಡಿಕೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಅದ್ರ ಜೊತೆ ಒಂದು ಸಣ್ಣ ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತೆ, ಜಾಗೃತಿಯಿಂದ ಇರಿ. ಇವತ್ತಿನ ದಿವಸ ನೀವು ಪರಮೇಶ್ವರ ಸ್ವಾಮಿಯನ್ನು ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ. ಇವತ್ತಿನ ದಿವಸ ಎಲ್ಲೂ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಏನಿಲ್ಲ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ಓಡಾಟ ಅಲೆದಾಟ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈ ಒಂದು ಗ್ಲಾಮರ್ ಫೀಲ್ಡ್ ಅಲ್ಲಿ ಇರತಕ್ಕಂಥವ್ರು, ಮಾಡೆಲ್ಸ್ ಆಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತಿನ ದಿವಸ ಎಲ್ಲೋ ಒಂದು ನೀವು ಕಷ್ಟಪಟ್ಟು ಗಳಿಸ್ಕೊಂಡಿರ್ತಕ್ಕಂಥ ಒಂದು ಖ್ಯಾತಿ ಏನಿದೆ, ಅದಕ್ಕೆಲ್ಲೋ ಒಂದು ಸಣ್ಣ ಒಂದು ಅಪಚ್ಯುತಿ ಬರುವಂಥ ಸಾಧ್ಯತೆ. ಯಾರೋ ಒಂದಷ್ಟು ಜನ ನಿಮ್ಮನ್ನ ಡಿಫೇಮ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಹುಷಾರನ್ನ ನೀವಿರಿ ಇವತ್ತಿನ ದಿವಸ. ಇವತ್ತು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂದರೆ ನಾರಾಯಣ ವರ್ಮ ವಿಶೇಷವಾದ ಸ್ತೋತ್ರ. ಇದನ್ನು ಹೇಳ್ಕೊಳ್ಳಿ, ನೆಗೆಟಿವ್ ಎನರ್ಜಿಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ನಿಮಗೆ ಯಾರು ನಿಮ್ಮನ್ನ ಜಲಸಿಯಿಂದ, ಹೇಟ್ರೆಡ್ನೆಸ್ ಇಂದ ಅಥವಾ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ ನೋಡ್ತಾರೆ, ಅವರೆಲ್ಲ ಆಟೋಮೆಟಿಕ್ ಆಗಿ ದೂರ ಆಗೋಗ್ತಾರೆ. ಈ ನಾರಾಯಣ ವರ್ಮ ಒಂದೇ ಸಾಕು ನಿಮಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ 10ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿ ಸಂಯೋಗ, 9ರಲ್ಲಿ ರಾಹು ಇರತಕ್ಕಂಥದ್ದು ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಅತಂತ್ರದ ಒಂದು ಪರಿಸ್ಥಿತಿ ಬರುವಂಥದ್ದು, ಒಂದು ಸ್ವಲ್ಪ ನಿಮಗೆ ಇವತ್ತು ಏನೋ ಒಂದು ಸಣ್ಣ ಜರ್ಕ್ ಕೊಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕುವಂಥದ್ದಾಗಲಿ, ಅಥವಾ ಇಲ್ಲ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಅಂತಾಗಲಿ, ಅಥವಾ ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದಾಗಲಿ ಕಾಣಿಸ್ತಾ ಇದೆ. ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ವಿಶೇಷವಾಗಿ ನೀವು ಹಯಗ್ರೀವ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಸಾಯಿಬಾಬಾ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು, ನಿಮ್ಮ ನೆಚ್ಚಿನ ಗುರುಗಳ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು, ಇದನ್ನ ಮಾಡಿ, ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಅನುಕೂಲ ಎಲ್ಲವೂ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ತೊಂದರೆ ಏನಿಲ್ಲ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಕೇತು ಮಾತ್ರ ಸ್ವಲ್ಪ ಇವತ್ತಿನ ಒಂದು ನೆಗ್ಲಿಜೆಂಟ್ ಮೈಂಡ್ ಸೆಟ್ ಅನ್ನು ಕೊಡ್ತಾನೆ. ದುಡ್ಡು ಕಾಸಿನ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ನೆಗ್ಲಿಜೆಂಟ್ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಸಹ ವಿಶೇಷವಾಗಿ ಇವತ್ತಿನ ದಿವಸ ಈ ಸ್ಟಾಕ್ಸ್ ಅಂಡ್ ಶೇರ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತೀರಾ ಆ ಥರದವರು, ಮತ್ತು ಈ ಒಂದು ಪಾಡ್ಕಾಸ್ಟಿಂಗ್ ಮಾಡತಕ್ಕಂಥ ವ್ಯಕ್ತಿಗಳು, ಇವೆಲ್ಲ ಹೊಸದಾಗಿ ಕೊಟ್ಕೊಂಡಿರ್ತಕ್ಕಂಥ ವೃತ್ತಿಗಳಾಗಿರುತ್ತೆ. ಸೊ ಇವತ್ತು ಇದೇ ಒಂದು ಮೇನ್ ಸ್ಟ್ರೀಮ್ ಪ್ರೊಫೆಷನ್ಸ್ ಆಗೋಗಿದೆ. ಇವರೆಲ್ಲ ಎಚ್ಚರಿಕೆಯಿಂದ ಇತ್ತೀಚೆಗಷ್ಟೇ ಒಬ್ಬ ಪಾಡ್ಕಾಸ್ಟರ್ ಏನೆಲ್ಲ ಸಮಸ್ಯೆಗಳು ತಂದು ಕೊಟ್ಟ ಜ್ಞಾಪಕ ಇಟ್ಕೊಳ್ಳಿ. ಆದ್ರೆ ಒಂದು ತುಲಾ ರಾಶಿ, ಅದರ ಬಗ್ಗೆ ಮತ್ತೊಂದು ಎಪಿಸೋಡ್ ಹೇಳ್ತೀನಿ ನಾನು. ಬಟ್ ಇವತ್ತು ಕರ್ಕಾಟಕ ರಾಶಿ ಪಾಡ್ಕಾಸ್ಟರ್ಸು, ಸ್ಪೀಕರ್ಸು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತಿನ ದಿವಸ ಮಾಡಬೇಕಾಗಿದೆ ಅಂದ್ರೆ ಸರಸ್ವತಿ ಕವಚವನ್ನು ಹೇಳ್ಕೊಳ್ಳಿ. ನಿಮ್ಮ ಮಾತನ್ನ ನಿಯಂತ್ರಣದಲ್ಲಿರ್ತಕ್ಕಂಥವಳು ಸರಸ್ವತಿ ದೇವಿ ಆಗಿರ್ತಾಳೆ. ಸಾಧ್ಯವಾದ್ರೆ ಶಾರದಾದೇವಿ ಸನ್ನಿಧಾನದಲ್ಲಿ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿಸಿ, ಶುಭವಾಗುತ್ತೆ ನಿಮಗೆ. ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಇವತ್ತು ಸ್ವಲ್ಪ ಈ ರಾಜಕಾರಣದಲ್ಲಿರ್ತಕ್ಕಂಥವ್ರು ಮಾತ್ರ ಜಾಗೃತಿಯಿಂದ ಇರಬೇಕಾಗುತ್ತೆ. ಕಾರ್ಪೊರೇಟರ್ಗಳು, MLAಗಳು ಮತ್ತು MP ಗಳು ಯಾರೇ ಆಗಲಿ, ಒಂದು ಗ್ರಾಮ ಪಂಚಾಯಿತಿ ಒಂದು ರೆಪ್ರೆಸೆಂಟೇಟಿವ್ ಆಗಿದ್ರು ಅಷ್ಟೇ ಸ್ವಲ್ಪ ಜಾಗೃತಿಯಿಂದ ಇರಿ. ಇವತ್ತು ನಿಮ್ಮ ಶತ್ರುಗಳು ಹೊಂಚು ಹಾಕ್ತಾ ಇದ್ದಾರೆ, ಕಳೆದ 6 ವಾರಗಳಿಂದ ಕಾಯ್ತಾ ಇದ್ದಾರೆ ನಿಮ್ಮನ್ನ ಹೇಗಾದ್ರೂ ಮಟ್ಟ ಹಾಕಬೇಕು ಅನ್ನತಕ್ಕಂಥದ್ದು. ಇವತ್ತೆಲ್ಲೋ ಒಂದು ಸಣ್ಣ ಕ್ಲೂ ಸಿಗ್ಬಿಟ್ಟಿರುತ್ತೆ ಅವರಿಗೆ, ನಿಮ್ಮನ್ನ ಹಿಡಿದಾಕಬೇಕು ಅನ್ನತಕ್ಕಂಥದ್ದು. ಕೇರ್ಫುಲ್ ಆಗಿರಿ, ನಿಮ್ಮ ಸ್ಟ್ರಾಟಜಿ ನೀವು ಪ್ಲಾನ್ ಮಾಡ್ಕೊಳ್ಳಿ, ಹುಷಾರಾಗಿ ಹೋಗಿ, ಶುಭವಾಗುತ್ತೆ ನಿಮಗೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕಾಣಿಸ್ತಾ ಇದೆ, ಎಲ್ಲವೂ ಸಹ 6ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು. ನಿಮ್ಮ ಶತ್ರುಗಳು ಸ್ವಲ್ಪ ಮೆತ್ತಗಾಗ್ತಾರೆ, ನಿಮಗೆ ಒಂದು ಕಾಂಪ್ರಮೈಸ್ ಬರ್ತಾರೆ, ಒಂದು ಸಂಧಾನಕ್ಕೆ ಬರ್ತಾರೆ. ಅದೇ ಪ್ರಕಾರ ಇವತ್ತಿನ ದಿವಸ ರೈಟರ್ಸು, ಪಬ್ಲಿಷರ್ಸು ಇವರಿಗೆಲ್ಲ ಅತ್ಯುತ್ತಮವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ ನಿಮಗೆ. ಒಂದು ಹೊಸ ರೀತಿಯಾದ ಒಂದು ಅನುಕೂಲಗಳು ಬರ್ತಕ್ಕಂಥ ಸಾಧ್ಯತೆ. 10ನೇ ಮನೆಯಲ್ಲಿರತಕ್ಕಂಥ ಗುರು ಜವಾಬ್ದಾರಿಗಳನ್ನು ನೀವು ಎಚ್ಚರಿಸ್ತಾ ಇರ್ತಾನೆ. ಯಾವುದೋ ಒಂದು ಬ್ಯಾಲೆನ್ಸ್ ವರ್ಕ್ ಇದೆ, ಇದನ್ನು ಕಂಪ್ಲೀಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗು ಅಂತಕ್ಕಂಥದ್ದು. ಸೊ ನಿಮ್ಮ ಮೈಂಡಲ್ಲೂ ಸಹ ಇದೆ, ಅದಕ್ಕೆ ಪ್ರಯಾರಿಟಿ ಕೊಡಿ. ಆ ಬ್ಯಾಲೆನ್ಸ್ ಇರತಕ್ಕಂಥ ಕೆಲಸಗಳನ್ನು ಮುಗಿಸಿ, ಶುಭವಾಗುತ್ತೆ ನಿಮಗೆ. ಖಂಡಿತ ಗುರೂಜಿ. ಇನ್ನು ಪ್ರತಿನಿತ್ಯ ನಾವು ಈ ಅಮೃತಗಳಿಗೆ ಮತ್ತು ವಿಷಗಳಿಗೆಯ ಬಗ್ಗೆ ಎಚ್ಚರವನ್ನು ವಹಿಸ್ತಾನೆ ಇರ್ತೀವಿ. ಮೊದಲಿಗೆ ಗುರುಗಳೇ, ಈ ಅಮೃತಗಳಿಗೆ ಮತ್ತು ವಿಷಗಳಿಗೆ ಅಂದ್ರೇನು, ಜೊತೆಗೆ ಈ ಸಮಯದಲ್ಲಿ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಮ್ಮ. ಯಾಕಂದ್ರೆ ಪಂಚಾಂಗದಲ್ಲಿ ಇವಾಗ ನಾನು ಕಳೆದ 4-5 ದಿವಸದಿಂದ ಹೇಳ್ತಾ ಇರುವಾಗ ನಮ್ಮ ವೀಕ್ಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಅಮೃತಗಳಿಗೆ ತಿಳಿಸ್ತಾ ಇದ್ದಾರ ಗುರುಗಳೇ, ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಸೊ ಎಲ್ಲ ಪ್ರೇಕ್ಷಕರ ಪರವಾಗಿ ಪ್ರಶ್ನೆ ಕೇಳಿದ್ದೀರಾ, ಐ ಅಪ್ರಿಶಿಯೇಟ್ ಇಟ್. ನೋಡಿ, ಅಮೃತಗಳಿಗೆ ವಿಷಗಳಿಗೆ ಇರತಕ್ಕಂಥದ್ದು ಹೆಸರೇ ಹೇಳೋ ಪ್ರಕಾರ ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಇಷ್ಟರ ಮಟ್ಟಿಗೆ ನಮ್ಗೆ ಗೊತ್ತಾಗುತ್ತೆ. ಅಮೃತಗಳಿಗೆ ಅಂದ್ರೆ ಪಾಸಿಟಿವ್, ವಿಷಗಳಿಗೆ ಅಂದ್ರೆ ನೆಗೆಟಿವ್ ಇರತಕ್ಕಂಥದ್ದು. ಇದನ್ನ ಹೇಗೆ ನಾವು ಬಳಸ್ಕೋಬಹುದು ಅಂತಕ್ಕಂಥದ್ದು ನಮ್ಮ ಜಾಣ್ಮೆ ಆಗಿರುತ್ತೆ. ವಿಶೇಷವಾಗಿ ಯಾರಾದ್ರೂ ಔಷಧೋಪಚಾರಗಳನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ರೆ ಅಮೃತಗಳಿಗೆನ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ನಾವು ಡಾಕ್ಟರ್ ಮೆಡಿಕೇಶನ್ ಏನೋ ಹೇಳಿರ್ತಾರೆ, ನಿಮ್ಗೆ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ. ಅಮೃತಗಳಿಗೆ ನಾವು ಪಂಚಾಂಗದಲ್ಲಿ ನೋಡ್ತಾ ಇದೀವಿ, ಒಂದೊಂದು ದಿವಸ 1 ಸಲ ಬರುತ್ತೆ, ಒಂದೊಂದು ದಿವಸ 2 ಸಲ ಬರುತ್ತೆ, ಕೆಲವು ದಿವಸ ಇರೋದಿಲ್ಲ.
ಸೊ ನಿಮ್ಗೆ ಯಾವ ಸಮಯದಲ್ಲಿ ಅಮೃತಗಳಿಗೆ ಬರುತ್ತೆ ಆ ಸಮಯದಲ್ಲಿ ಏನಾದರೂ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ನೀವು ತಗೊಳ್ತಾ ಇದ್ದ ಪಕ್ಷದಲ್ಲಿ ಈ ಅಮೃತಗಳಿಗೆ ಏನಾದ್ರು ತಗೊಳ್ಳಿ. 1 ನಿಮಿಷ ಮಾತ್ರ ಸಮಯ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಆಗಿ ಆ ನಿಮಿಷದಲ್ಲಿ ತಗೋಬೇಕಾ ಗುರುಗಳೇ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಯಾವುದೇ ಸಮಯ ನಾವು ಹೇಳಿದಾಗಲೂ ಅಷ್ಟೇ ಅದಕ್ಕೆ +or -2 ಮಿನಿಟ್ಸ್ ವ್ಯಾಪ್ತಿ ಇರುತ್ತೆ. ಒಟ್ಟು 4 ನಿಮಿಷಗಳು. ಉದಾಹರಣೆಗೆ 12:14 ನಾನು ಅಮೃತಗಳಿಗೆ ಹೇಳಿದ್ದೀನಿ ಅಂದ್ರೆ 12:12ರಿಂದ 12:16ವರೆಗೂ ಸಹ ಅಮೃತಗಳಿಗೆ ವ್ಯಾಪ್ತಿ ಇರುತ್ತೆ. ಸಾಧ್ಯವಾದ ಮಟ್ಟಿಗೆ ಆ ಸಮಯಕ್ಕೆ ಹತ್ತಿರದಲ್ಲೇ ತೆಗೆದುಕೊಳ್ಳಿ. ಆ ಕ್ರಿಯೆ 1 ಸೆಕೆಂಡ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಾಗೋದಿಲ್ಲ. ಎರಡನೇದು ಏನ್ ಮಾಡ್ಬೋದು ಅಮೃತಗಳಿಗೆ ಅಂದ್ರೆ ತುಂಬಾ ರಹಸ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ವಿಶ್ ಅಂತ ಹೇಳ್ತೀವಿ ನಾವು, ಮೇಕ್ ಎ ವಿಶ್ ಅಂತ ಹೇಳ್ತೀವಿ ಅಲ್ವಾ. ಮನಸ್ಸಿನಲ್ಲಿ ಏನೋ ಒಂದು ಅನ್ಕೊಳ್ತೀವಿ. ಈ ಶೂಟಿಂಗ್ ಸ್ಟಾರ್ ಬಂದಾಗ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಅದನ್ನ ಹೇಳ್ಕೊಳ್ಳಿ, ಎಲ್ಲ ಅನುಕೂಲ ಆಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಅದೇ ತರ ಈ ಅಮೃತಗಳಿಗೆ ಅಷ್ಟೇ ನಮ್ ಸೀಕ್ರೆಟ್ ಡಿಸೈರ್ಸ್ ಏನಿರುತ್ತೆ ಆ ಸಮಯದಲ್ಲಿ ಉತ್ತರಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ, ಇಲ್ಲ ಈಶಾನ್ಯಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಈ ಒಂದು ಯೂನಿವರ್ಸ್ಗೆ ನೀವು ಅದನ್ನ ನಿವೇದನೆಯಾಗಿ ಕಳಿಸಿ. ಈ ಒಂದು ಬ್ರಹ್ಮಾಂಡದ ಶಕ್ತಿ ಏನಿದೆ ಅದಕ್ಕೆ ಅದನ್ನ ಒಂದು ಆತ್ಮನಿವೇದನೆ ಅಂತ ಕಳಿಸ್ಕೊಡಿ. ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ನೋಡಿ. ನಿಮ್ ಸೀಕ್ರೆಟ್ ವಿಶ್ ಏನೇ ಆಗಿರಲಿ, ಪ್ಯಾರಿಸ್ ಹೋಗ್ಬೇಕಾ, ಲಂಡನ್ ಹೋಗ್ಬೇಕಾ, ವರ್ಲ್ಡ್ ಟೂರ್ ಮಾಡ್ಬೇಕಾ, ಇಲ್ಲ ಇನ್ನೇನೋ ಒಂದು ಟ್ರೆಕಿಂಗ್ ಹೋಗ್ಬಿಟ್ಟು ಬರ್ಬೇಕಾ, ನೀವು ಒಂದು ಡ್ರೀಮ್ ಜಾಬ್ ಬರ್ಬೇಕಾ, ನಿಮ್ಗೆ ಈ ಸೀಕ್ರೆಟ್ ವಿಶ್ ನ ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಯಾರೋ ಸೆಲೆಬ್ರಿಟಿ ಮೀಟ್ ಮಾಡ್ಬೇಕಾ, ನಿಮ್ಗೆ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ, 3 ವಾರದಲ್ಲಿ ಸಿಗ್ತಾರೆ. ನಿಮ್ಗೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇದು ಈ ಅಮೃತಗಳಿಗೆ ರಹಸ್ಯ ಆಗಿರುತ್ತೆ. ಇನ್ನು ಹಲವಾರು ರೀತಿಯಲ್ಲಿ ಬಳಸ್ಕೋಬಹುದು. ಅದನ್ನ ನಾನು ಮುಂದಿನ ಎಪಿಸೋಡ್ಸ್ ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ವಿಷಯಗಳಿಗೆ ಏನ್ ಮಾಡಬಾರ್ದು ತುಂಬಾ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರುತ್ತೆ ವಿಚಾರ ಆಗಿರುತ್ತೆ. ಅದನ್ನ ಹೇಳಕ್ ಮುಂಚೆ ಅಮೃತಗಳಿಗೆ ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ ನಾನು. ದೊಡ್ಡವರು ಅಂತ ಮನೇಲಿರ್ತಾರೆ, 60 ವರ್ಷ 70 ವರ್ಷ ದಾಟಿರ್ತಕ್ಕಂಥವ್ರು, ಹಿರಿಯರು. ಸೊ ಈ ಅಮೃತಗಳಿಗೆ ಅವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳಿ, ವಿಶೇಷವಾದ ಲಾಭ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಅವ್ರು ಎಲ್ಲ ಹಂತಗಳನ್ನು ದಾಟ್ಬಿಟ್ಟಿರ್ತಾರೆ ಜೀವನದಲ್ಲಿ. ಒಬ್ಬರು ದೊಡ್ಡ ಗುರುಗಳು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಹಿರಿಯರ ಹತ್ರ ಯಾಕೆ ಆಶೀರ್ವಾದ ತಗೋಬೇಕು ಅಂತಂದ್ರೆ ಅವ್ರಿಗೆ ನೋ ಡಿಸೈರ್ಸ್ ನೋ ಡಿಸಪಾಯಿಂಟ್ಮೆಂಟ್ಸ್ ಅಂತ ಹೇಳ್ತಾರೆ. ಈಗ ಒಂದು ವಯಸ್ಸಿನಲ್ಲಿರುವಂತವ್ರು ಯಾರಾದ್ರೂ ನೀವು ಹೋಗೋ ನಿಮ್ ಸಕ್ಸಸ್ ಹೇಳಿ ಅವ್ರಿಗೆ, ನಾನು ಕಾರ್ ತಗೊಂಡೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಎಲ್ಲೋ ಒಂದು ನೋಡಿ ನಾನ್ ತಗೋಬೇಕು ಅಂದ್ಬಿಟ್ಟಿದ್ದೆ, ನನಗಿನ್ನ ಮುಂಚೆ ಏನ್ ತಗೊಂಡ್ಬಿಟ್ಟ ಇನ್ನು ಅಂತ ಅಂದ್ಬಿಟ್ಟು ಆ ಹೊಟ್ಟೆ ಕಿಚ್ಚಿನಲ್ಲೇ ನಿಮ್ಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ. ಸೊ ನೆಗೆಟಿವ್ ವೈಬ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಸೊ ಅದೇ ಒಂದು ವಯಸ್ಸು ದಾಟಿರ್ತಕ್ಕಂಥವ್ರು ನೋಡಿ ಹೋಗ್ಬಿಟ್ಟು ಒಂದು ಅಜ್ಜನೋ ಅಜ್ಜಿನೋ, ಹೌದಪ್ಪ ತುಂಬಾ ಸಂತೋಷ ಕಣೋ, ತುಂಬಾ ಚೆನ್ನಾಗಿದೆ ಕಣೋ, ಯು ಡಿಸರ್ವ್ ಇಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಸೊ ಈ ಆಶೀರ್ವಾದವನ್ನ ಹಿರಿಯರ ತಗೋಬೇಕಾದಾಗ ಅಮೃತಗಳಿಗೆ ಹೋಗಿ ತಗೊಳ್ಳಿ. ಏನೋ ಒಂದು ಸಣ್ಣ ಕಾಣಿಕೆ ಅವ್ರು ಕೊಡಿ, ಏನೋ ಒಂದು ಸಣ್ಣ ಉಡುಗೊರೆ ಕೊಡಿ, ಅವ್ರಿಗೆ ಎಲ್ಲವೂ ಶುಭವಾಗುತ್ತೆ ನಿಮಗೆ. ನೆಕ್ಸ್ಟ್ ವಿಷಯಗಳಿಗೆ ಏನ್ ಮಾಡಬಾರ್ದು ಅನ್ನೋದು ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ನಾನು ಆಗಲೇ ಹೇಳಿದೆ ಅಮೃತಗಳಿಗೆ ಔಷಧಿ ತಗೋಬೇಕು ಅಂತ, ವಿಷಯಗಳಿಗೆ ಔಷಧಿ ತಗೋಬಾರ್ದು. ತುಂಬಾ ಗಮನ ಇಟ್ಕೋಬೇಕು. ಬಹಳ ಜನ ಗಮನಿಸೋದಿಲ್ಲ, ಏನೋ ಡೈಲಿ ಪ್ರಾಕ್ಟೀಸ್ ಆ ಟೈಮ್ ಔಷಧಿ ತಗೊಳ್ತಾರೆ, ಬಾಯಿಗೆ ಹಾಕೊಂಡ್ಬಿಡ್ತಾರೆ, ಅವ್ರಿಗೆ ಸೊಲ್ಯೂಷನ್ ಸಿಗೋದಿಲ್ಲ, ರೋಗ ವಾಸಿ ಆಗೋದಿಲ್ಲ, ಹಾಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. 3 ತಿಂಗಳು 6 ತಿಂಗಳು ಮೆಡಿಕೇಶನ್ ತಗೊಳ್ತಾ ಇರ್ತಾರೆ. ಏನು ಕಾರಣ ಅಂತಂದ್ರೆ ಬಿಯಾಂಡ್ ಸೈನ್ಸ್ ಅಸ್ಟ್ರಾಲಜಿ ಹೇಳುತ್ತೆ ನಮಗೆ, ವಿಷಗಳಿಗೆ ತಗೊಂಡಿರ್ತಕ್ಕಂಥ ಔಷಧ ನಿಮಗೆ ವಿಷವಾಗುತ್ತೆ, ಅಮೃತ ಆಗೋದಿಲ್ಲ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೊ ಈ ವಿಷಯಗಳಿಗೆ ಗಮನಿಸ್ಕೊಳ್ಳಿ. ಡೈಲಿ ಮೆಡಿಕೇಶನ್ ಹೇಳೋದಕ್ಕಂಥವ್ರು ಯಾರಿರ್ತಾರೆ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, PCOD ಪ್ರಾಬ್ಲಮ್ ಇರಲಿ, ಏನೇ ಪ್ರಾಬ್ಲಮ್ ಆಗಲಿ ಅದಕ್ಕೆ ನೀವು ತಗೊಳ್ಳೋಂಥ ಮೆಡಿಕೇಶನ್ಸ್ ವಿಷಯಗಳಿಗೆ ಮಾತ್ರ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅದರಿಂದ ಅರ್ಧ ಗಂಟೆ ಆಚೆ ಅಥವಾ ಅರ್ಧ ಗಂಟೆ ನಂತರ ಆದ್ರೂ ತಗೊಳ್ಳಿ, ನೀವು ಒಳ್ಳೇದಾಗುತ್ತೆ. ಇನ್ನು ವಿಷಯಗಳಿಗೆ ಏನ್ ಮಾಡಬಾರ್ದು ಅಂತಂದ್ರೆ, ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ಕೆಟ್ಟ ಮಾತುಗಳನ್ನು ಬಳಸ್ತಾ ಇರೋದು ಅವಾಗ ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡುವಂಥದ್ದು ಮನೆಯಲ್ಲಿ. ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ, ನಾನು ಯಾರು ಇಂಥವ್ರನ್ನ ನಾನು ಹೇಳೋದಿಲ್ಲ, ನಾನು ಒಂದು ಹ್ಯಾಬಿಟ್ ಆಗೋಗಿರುತ್ತೆ ಅದನ್ನ. ಸೊ ಅದೇನಾಗುತ್ತೆ ಅಂತಂದ್ರೆ ಕೇಳೋರ್ಗೂ ಅಷ್ಟೇ ಒಂದು ಹಂತದಲ್ಲಿ ತಡ್ಕೊಳ್ತಾರೆ. ನಮ್ಮ ಜೊತೆ ಇರುವಂಥವ್ರು ಬರ್ತಾ ತುಂಬಾ ಹಿಂಸೆ ಆಗ್ತಾ ಹೋಗುತ್ತೆ. ಈಗ ಗಂಡ ಆಡೋ ಮಾತುಗಳು ಕೇಳಿ ಹೆಂಡತಿಗಾಗ್ಲಿ, ಅಥವಾ ಅಪ್ಪ ಆಡೋಂಥ ಮಾತುಗಳು ಕೇಳಿ ಮಕ್ಕಳುಗಳಿಗಾಗ್ಲಿ, ಏನೋ ಒಂದ್ ಕಡೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕಷ್ಟೇ ವೀಕ್ಷಕರೇ, ವಿಷಯಗಳಿಗೆ ಕೆಟ್ಟ ಮಾತುಗಳನ್ನ ಬೈಬೇಡಿ, ಒಬ್ಬರಿಗೆ ಶಾಪಗಳನ್ನ ಹಾಕಬೇಡಿ. ನಿನಗೆ ಕೆಟ್ಟದಾಗೋಗ್ಲಿ, ನೀನ್ ನಾಶ ಆಗೋಗು, ನೀನು ಉದ್ಧಾರ ಆಗೋಗಿಲ್ಲ, ಈ ಮಾತುಗಳನ್ನ ಹೇಳ್ತಾನೇ ಇರ್ತಾರೆ. ನೀನು ಬಂದ್ಮೇಲೆ ನನ್ನ ಜೀವನ ಈ ರೀತಿ ಆಗೋಯ್ತು, ಈ ತರ ಮಾತುಗಳು ಹೇಳು. ಇಲ್ಲ ಅಂದ್ರೆ ಇನ್ನೂ ಕೆಟ್ಟ ಪದಗಳನ್ನು ಬಳಸುವಂಥದ್ದು, ಅದು ನಾವೆಲ್ಲ ಓಪನ್ ಮೀಡಿಯಾದಲ್ಲಿ ಹೇಳಕ್ ಆಗೋದಿಲ್ಲ. ನಾವು ಆ ತರ ಅಭ್ಯಾಸಗಳು ಯಾರಾದ್ರೂ ಇದ್ದಾದಲ್ಲಿ ದಯವಿಟ್ಟು ತಿದ್ದುಕೊಳ್ಳಿ. ಆ ವಿಷಯಗಳಿಗೆ ಮಾತ್ರ ಹೇಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಡಬಲ್ ನೆಗೆಟಿವ್ ಆಗೋಗುತ್ತೆ ನಿಮಗೆ. ಅಂತ ಟೈಮಲ್ಲಿ ನೀವು ಹೇಳಿದಾಗ ಅವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇನ್ನೂ ಸಹ ನೀವು ಇನ್ನೊಬ್ಬರಿಗೆ ನೆಗೆಟಿವಿಟಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡೋ ವಾತಾವರಣದಲ್ಲಿ ನೆಗೆಟಿವಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ, ನಿಮ್ಮೊಳಗೂ ನೆಗೆಟಿವಿಟಿ ತುಂಬಿಕೊಡ್ತಾ ಇದ್ದೀರಾ. ಸೊ ಇದನ್ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕಷ್ಟೇ ವಿಷಯಗಳಿಗೆ ಕೆಟ್ಟ ಮಾತುಗಳು ಆಡಬಾರ್ದು, ಮನೇಲಿ ಜಗಳ ಕದನಗಳನ್ನ ಮಾಡೋದಕ್ಕೆ ಹೋಗಬಾರ್ದು. ತಥಾಸ್ತು ದೇವತೆಗಳು ಇರ್ತಾರೆ ಅಂತ ಹಿರಿಯರು ಹೇಳ್ತಾರೆ ಅಲ್ವಾ. ಯಾರಿಗೋ ಒಬ್ಬರು ಕೆಟ್ಟ ಮಾತನ್ನು ಅನ್ಬಿಟ್ವಿ ಅನ್ಕೊಳ್ಳಿ, ಆ ವಿಷಯಗಳಿಗೆ ಅಂದಾಗ ಅವ್ರು ಅದನ್ನ ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ರೆ ಏನೋ ತೊಂದರೆ ಹಾಗೆ ಬಿಡುತ್ತೆ. ಅದನ್ನ ಕೋಇನ್ಸಿಡೆನ್ಸ್ ಕಾಕಗಾಳಿ ಅಂತೀವಿ, ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಮಾತು ಆಡಬಾರ್ದಾಗಿತ್ತು ಅಂತ. ಪರಿಣಾಮ ಏನೂ ಇರೋದಿಲ್ಲ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರಿ. ವಿಷಯಗಳಿಗೆ ಈ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದು ಅಮೃತಗಳಿಗೆ ಮತ್ತು ವಿಷಯಗಳಿಗೆ ಇರತಕ್ಕಂಥ ಕೆಲವು ಸೂಕ್ಷ್ಮಗಳು ಆಗಿರುತ್ತೆ.
ಖಂಡಿತ ಗುರುಜಿ. ಇನ್ನು ಅಮೃತಗಳಿಗೆ ಮತ್ತು ವಿಷಗಳಿಗೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಈಗ ರಾಶಿಫಲವನ್ನು ಮುಂದುವರಿಸೋಣ. ಗುರುಜಿ, ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯದ ಬಗ್ಗೆ. ಖಂಡಿತ. ಈಗ ತುಲಾರಾಶಿ ವಿಚಾರನ ನೋಡಿದ್ದಾದಲ್ಲಿ ತುಲಾರಾಶಿಯವರಿಗೆ ಇವತ್ತು ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಪಂಚಮದಲ್ಲಿರತಕ್ಕಂಥ ರಾಹು ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆ ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನಾನು ನಿನ್ನೆನೂ ಸಹ ಹೇಳಿದ್ದೀನಿ, ಮೊನ್ನೆನೂ ಸಹ ಹೇಳಿದ್ದೀನಿ, ರಾಹು ಬಗ್ಗೆ ಜಾಗ್ರತೆಯಿಂದ ಇರಿ. ದುರ್ಗಾದೇವಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ರಾಹು ಕವಚವನ್ನು ನೀವು ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಯಾರಾದರೂ ಟ್ರಾವೆಲಿಂಗಲ್ಲಿದ್ದಾದ ಪಕ್ಷದಲ್ಲಿ ನಿಮಗೆ ಈ ತಮಿಳುನಾಡು ಬೆಲ್ಟ್ನಲ್ಲಿ ವಿಶೇಷವಾದ ರಾಹು ಸನ್ನಿಧಾನಗಳಿರುತ್ತೆ, ಅಥವಾ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಅಲ್ಲಲ್ಲಿ ರಾಹು ಕ್ಷೇತ್ರಗಳಿಗೆ ಒಂದಿರುತ್ತೆ, ನವಗ್ರಹ ಕ್ಷೇತ್ರಗಳಿರುತ್ತೆ. ಅಂತಹ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಣ್ಣದಾಗಿ ಅಷ್ಟೋತ್ತರ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಇಲ್ಲ ಮನೆಯಲ್ಲೇ ಇರ್ತೀವಿ ಅನ್ನೋದಾದ್ರೆ ಒಂದು ಉದ್ದಿನ ಬೇಳೆಯಲ್ಲಿ ಮಾಡಿರ್ತಕ್ಕಂಥ ಸ್ವೀಟ್ ಏನಿರುತ್ತೆ ಇದನ್ನ ಯಾರಾದರೂ ಹಿರಿಯ ಮುತ್ತೈದರಿಗೆ ಇವತ್ತಿನ ದಿವಸ ಕೊಡಿ. ಚಿಕ್ಕ ಮಕ್ಕಳಿಗೆ ಇಲ್ಲ ಹಿರಿಯ ಮುತ್ತೈದರಿಗೆ ಉದ್ದಿನ ಬೇಳೆ ಮಾಡಿರ್ತಕ್ಕಂಥದ್ದು ಅಂದರೆ ಜಾಂಗೀರ್ ಆಗ್ಬೋದು, ಬೆಲ್ಲದ ದೋಸೆ ಆಗ್ಬೋದು, ಈ ಥರದನ್ನು ಕೊಡೋದ್ರಿಂದ ಈ ರಾಹು ದೋಷದಿಂದ ಹೊರಗಡೆ ಬರ್ತೀರಾ, ಎಲ್ಲವೂ ಶುಭವಾಗುತ್ತೆ. ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಇರತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಈ ಕಲೆಕ್ಟರ್ಸು, IAS ಆಫೀಸರ್ಸು, KAS ಆಫೀಸರ್ಸು, ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂಥವ್ರು ಇವರೆಲ್ಲರೂ ಅಷ್ಟೇ ಇವತ್ತು ಎಲ್ಲೋ ಒಂದು ಕಡೆ ಒಂದು ಗಂಭೀರವಾದ ಆರೋಪ ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರ ನಾವು ನೆಕ್ಸ್ಟ್ ಲೆವೆಲ್ ಒಂದು ಇವ್ರನ್ನ ಎಂಪ್ಲಾಯೀಸ್ ಇವ್ರನ್ನ ನೋಡಿದ್ದಾದಲ್ಲಿ ಈ ಒಂದು ಆಟೋ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಒಂದು ಓನ್ ಕ್ಯಾಬ್ ನಡೆಸ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಇವ್ರಿಗಳಿಗೂ ಅಷ್ಟೇ ಇವತ್ತು ಎಲ್ಲೋ ಒಂದು ಸಣ್ಣ ಅಜಾಗ್ರತೆಯಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನೆಯಿಂದ ಹೊರಡೋದಕ್ಕೆ ಮೊದಲು ಇವತ್ತಿನ ದಿವಸ ಒಂದು ಸಣ್ಣ ಬೆಲ್ಲದ ತುಂಡನ್ನು ನೀವು ಬಾಯಿಗೆ ಹಾಕೊಂಡು ನಿಮ್ಮ ಹಿರಿಯರನ್ನ ಸ್ಮರಣೆಯನ್ನು ಮಾಡ್ಕೊಂಡು ಹೋಗಿ, ಎಲ್ಲವೂ ಶುಭವಾಗುತ್ತೆ. ಧನುರಾಶಿ ವಿಚಾರ ನೋಡಿದ್ದಾದರೆ ಇವತ್ತಿನ ದಿವಸ ನಿಮಗೆ ಹಳೆ ರೋಗಗಳಿಂದ, ಹಳೆ ಸಮಸ್ಯೆಗಳಿಂದ ವಿಮುಕ್ತಿ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ಪ್ರಕಾರ ಬಹಳ ದಿವಸಗಳಿಂದ ನೀವು ನಿಮ್ಮನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಇವತ್ತಿನ ದಿವಸ ಸಿಗುತ್ತೆ ನಿಮಗೆ. ಇದನ್ನು ಸರಿಯಾದ ಸಮಯದಲ್ಲಿ ಜಾಣ್ಮೆಯಿಂದ ಬಳಸ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಇನ್ನು ಮಕರ ರಾಶಿ ವಿಚಾರ ನೋಡಿದ್ದಾದಲ್ಲಿ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲೋ ಒಂದು ಸಣ್ಣ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. 2ನೇ ಮೇಲೆ ಇರತಕ್ಕಂಥ ರಾಹು, 3ರಲ್ಲಿ ಶನಿ ಮತ್ತು ಚಂದ್ರ ಇದ್ರೂ ಸಹ ಎಲ್ಲೋ ಒಂದು ಹಂತದಲ್ಲಿ ನೀವೇ ಮಾಡತಕ್ಕಂಥ ತಪ್ಪು ನಿಮಗೆ ಮುಳುವಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೆ ಅತಿ ದೊಡ್ಡ ಶತ್ರು ಆಗಿರುತ್ತೆ. ಇದೊಂದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ. ಅನುಕೂಲ ಆದ ಪಕ್ಷದಲ್ಲಿ ಇವತ್ತಿನ ದಿವಸ ಒಂದು ಗಿರಿಜಾ ಕಲ್ಯಾಣ ಸೇವೆಯನ್ನು ಮಾಡಿಸಿ ಭಗವಂತರಿಗೆ. ಇಲ್ಲ ಅಂತ ನಡೀತಾ ಇರತಕ್ಕಂಥ ಜಾಗದಲ್ಲಿ ಹೋಗ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಪ್ರಸಾದ ಸ್ವೀಕರಣೆ ಮಾಡ್ಕೊಂಡು ಬನ್ನಿ, ಶುಭವಾಗುತ್ತೆ. ಕುಂಭರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಈ ಒಂದು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಯಾರಿರ್ತಾರೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವೇನು ಅನ್ಕೊಳ್ತೀರಾ ಅದೆಲ್ಲೂ ಸಮಸ್ಯೆಗಳಾಗ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಆರ್ಟಿಸ್ಟ್ಗಳು ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಒಂದು ಸಣ್ಣ ಹಿನ್ನಡೆ, ಒಂದು ಸೆಟ್ ಬ್ಯಾಕ್ಸ್ ಆಗುತ್ತೆ. ಆದರೂ ಸಹ 2 ದಿವಸ ನಿಧಾನವಾಗಿದ್ದು ನಂತರ ನೀವು ಮುಂದಕ್ಕೆ ಹೋಗಿದ್ದಾದಲ್ಲಿ ಎಲ್ಲವೂ ಶುಭವಾಗುತ್ತೆ, ಏನೂ ತೊಂದರೆ ಇಲ್ಲ. ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದ್ರೆ ಇವತ್ತಿನ ದಿವಸ ಕುಂಭರಾಶಿನವರು ವಿಶೇಷವಾಗಿ ಶನೈಶ್ವರನ ಒಂದು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ಎಳ್ಳಿನ ದೀಪ ಹಚ್ಚಿಬಿಟ್ಟು ಬರತಕ್ಕಂಥದ್ದು, ತುಳಸಿ ಹಾರವನ್ನು ಸಮರ್ಪಣೆ ಮಾಡತಕ್ಕಂಥದ್ದು, ಇದನ್ನು ಮಾಡಿ ಶುಭವಾಗುತ್ತೆ. ಮೀನರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಮೀನರಾಶಿನವರಿಗೆ ಎಲ್ಲವೂ ಶುಭವಾಗಿ ಕಾಣಿಸ್ತಾ ಇದೆ. ಈ ಎಜುಕೇಷನಿಸ್ಟ್ಸ್ ಅಂತ ಯಾರಿರ್ತಾರೆ ಅವರುಗಳು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಸಣ್ಣ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ. ಅದರಲ್ಲೂ ಇವಾಗ ಅಡ್ಮಿಷನ್ ಟೈಮ್, ಇವಾಗ ಸ್ಕೂಲು ಕಾಲೇಜು ಅಡ್ಮಿಷನ್ ಟೈಮ್ನಲ್ಲಿ ವಿಪರೀತವಾದ ಅಡ್ಮಿಷನ್ಸ್ ಬರುತ್ತೆ. ಎಷ್ಟೋ ಜನ ವಿಡ್ರಾ ಮಾಡ್ಕೊಳ್ತಾ ಇರ್ತಾರೆ, ಏನೇನೋ ಗೊಂದಲಗಳೆಲ್ಲ ನಡೀತಾ ಇರುತ್ತೆ. ಸೊ ಇವತ್ತು ಸ್ವಲ್ಪ ಜಾಗ್ರತೆಯಿಂದ ಎಲ್ಲವನ್ನ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವು ಮಾಡಬೇಕಾಗಿರೋ ಪರಿಹಾರ ಅಂತಂದ್ರೆ ವಿಶೇಷವಾಗಿ ನೀವು ಹೇರಂಬ ಗಣಪತಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು. ಈ ದ್ವಿಭುಜ ಗಣಪತಿ ಅಂತ ಹೇಳ್ತೀವಿ, ಹಾಗೆ ಹೇರಂಬ ಗಣಪತಿ ಅಂತ ಹೇಳ್ತೀವಿ. ಈ ಒಂದು ಸ್ವರೂಪದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಗರಿಕೆ ಹುಲ್ಲಿಂದ ಅರ್ಚನೆಯನ್ನು ಮಾಡಿ, ಎಲ್ಲವೂ ಶುಭವಾಗುತ್ತೆ. ಎಸ್, ನೀವು ಕೂಡ ಗುರುಗಳ ಹತ್ರ ಮಾತಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಗುರುಗಳ ಹತ್ರ ಮಾತಾಡಿ. ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ದೀಪಕ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಆಕ್ಚುಲಿ ನಮ್ಮ ಮಗನ್ ಕೇಳ್ಬೇಕಾಗಿತ್ತು ಗುರುಜಿ ಅವ್ರ ಹತ್ರ. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮಗನ ಡೇಟ್ ಆಫ್ ಬರ್ತ್ 31/3/2017. ಹುಟ್ಟಿದ ಟೈಮಿಂಗ್ಸ್ ಏನು ಸರ್? 1:45 PM ಮಧ್ಯಾಹ್ನ. ಜನ್ಮಸ್ಥಳ? ಬ್ಯಾಂಗ್ಳೂರ್ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ದೀಪಕ್ ಅವರೇ. ದೀಪಕ್ ಅಂತ, ನಮ್ಮ ಮಗಂದು ಜಾಸ್ತಿ ಬಗ್ಗೆ ಕೇಳ್ಬೇಕಾಗಿತ್ತು. ಒಂದು ಎಜುಕೇಶನ್ ಹೆಂಗಿರತ್ತೆ ಅಂತ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಮಾಹಿತಿ. ಖಂಡಿತಪ್ಪ. ಓಕೆ, ನೀವು ನಿಮ್ಮ ಮಗನದು ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮಗೆ? ಕೃತಿಕಾ ನಕ್ಷತ್ರ ವೃಷಭ ರಾಶಿನ? ಹಾ ಗುರುಜಿ, ಅದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಲ್ವಾ? ಓಕೆ, ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಓಕೆ, 8 ವರ್ಷ ಮಗನಿಗೆ ಇವಾಗ. 8 ವರ್ಷ ಗುರುಜಿ. ವೆರಿ ಗುಡ್. ಓಕೆ,
ಯಾವ ವಿಷಯದ ಬಗ್ಗೆ ಕೇಳಬೇಕು ಮಗಂದು? ಸರ್ ಅದು ಎಜುಕೇಶನ್ ಯಾವ ತರ Okay. ಹೆಂಗಿರುತ್ತೆ ಅಂತ, ಲೈಫ್ ಹೆಂಗಿರುತ್ತೆ ಅಂತ. ನೀವು ಕೇಳಿದ ಪ್ರಶ್ನೆಗೆ ಇವಾಗ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಾ. ಸೊ ನಿಮ್ಮ ಮಗನ ಜಾತಕದ ಪ್ರಕಾರ ಕರ್ಕಾಟಕ ಲಗ್ನ, ವಿದ್ಯಾಸ್ಥಾನಾಧಿಪತಿ ಒಂದು ಶುಕ್ರ ಆಗ್ತಾನೆ. ಶುಕ್ರ ಭಾಗ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ವಕ್ರೀನೂ ಸಹ ಆಗಿದ್ದಾನೆ. ಹಾಗಾಗಿ ಉನ್ನತವಾದ ವಿದ್ಯೆಯನ್ನು ಪಡ್ಕೊಳ್ತಾನೆ ಹುಡುಗ, ಏನು ಸಮಸ್ಯೆ ಏನಿಲ್ಲ. ಒಂದು ಏಜ್ನಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಒಂದು ಸ್ವಲ್ಪ ಅತಂತ್ರ ಇರುತ್ತೆ. ಸೊ ನನ್ನ ಸಜೆಷನ್ ಏನಂತಂದ್ರೆ, ಇನಿಷಿಯಲ್ ಲರ್ನಿಂಗ್ ಪೀರಿಯಡ್ನಲ್ಲಿ ಅಂದರೆ ಒಂದು 8ನೇ ಕ್ಲಾಸು 10ನೇ ಕ್ಲಾಸ್ವರೆಗೂ ಸಹ ಜಾಸ್ತಿ ಪ್ರೆಷರ್ ಹಾಕೋದಕ್ಕೆ ಹೋಗಬೇಡಿ. ಅವನ ಆಯ್ಕೆ ಅವ್ರಿಗೆ ಬಿಟ್ಬಿಡಿ. ವಿಶೇಷವಾದ ಒಂದು ಸಾಧನೆಯನ್ನು ಮಾಡ್ತಾನೆ ಅವನು, ಏನು ತೊಂದರೆ ಏನಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಆಗಿರೋದ್ರಿಂದ ಮನಸ್ಸು ತುಂಬ ಶುದ್ಧವಾಗಿರುತ್ತೆ, ಅವನಿಗೆ ತುಂಬ ಒಂದು ಸತ್ಯಸಂಧನಾಗಿರ್ತಾನೆ. ವಿದ್ಯಾಸ್ಥಾನವೂ ಅಷ್ಟೇ, ಅದರ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರೋದ್ರಿಂದ ಎಲ್ಲವೂ ಚೆನ್ನಾಗಿದೆ. ಗುರು ವಕ್ರಿ ಆಗಿರೋದ್ರಿಂದ, ವಿದ್ಯಾಕಾರಕ ಗುರು ವಕ್ರಿ ಆಗಿರೋದ್ರಿಂದ ಯಾರಾದರೂ ಗುರುಗಳ ಬಳಿಗೆ ಒಂದ್ಸಲ ಕರ್ಕೊಂಡು ಹೋಗಿ ಇವರಿಗೆ ಅವರಿಂದ ಒಂದು ಆಶೀರ್ವಾದವನ್ನು ಕೊಡಿಸಿ. ಇದರ ಜೊತೆಯಲ್ಲಿ ಹಯಗ್ರೀವ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರುತ್ತೆ, ಅದನ್ನು ಹೇಳ್ಕೊಡಿ ಪ್ರತಿದಿನಾನು. ಅದನ್ನ ಹೇಳೋದಾಗ್ಲಿ ಕೇಳೋದಾಗ್ಲಿ ಆ ಮಗು ರೂಢಿ ಮಾಡ್ಕೊಂಡಿದ್ದಾದಲ್ಲಿ ತುಂಬಾ ವಿಶೇಷವಾದ ಬದಲಾವಣೆಗಳಾಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ದೀಪಕ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಚೇತನ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ ಡೇಟ್ ಆಫ್ ಬರ್ತ್ ನಮಸ್ತೆ ಹೇಳಿ. ಗುರುಜಿ. ನಮಸ್ತೆ ಸರ್, ಹೇಳಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಸರ್, ನಮ್ ತಂದೆ ಅವ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಈ Date of birth ವರ್ಷದಲ್ಲಿ ತಿಳಿಸಿ, sir. ಪ್ರಾಪರ್ಟಿ ಸರ್, ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಅವಾಗ 1950 ಸ್ವಲ್ಪ ರೆಕಾರ್ಡ್ ಸ್ವಲ್ಪ ಸರಿಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂತ. ಇರ್ಲಿ, ತೊಂದರೆ ಇಲ್ಲ. ನಕ್ಷತ್ರದ ಆಧಾರದಲ್ಲಿ ಹೇಳೋಣ, ಪ್ರಶ್ನೆ ಲಗ್ನದ ಆಧಾರದಲ್ಲಿ ಪ್ರಶ್ನೆ ಕೇಳಿ ನಮ್ದು. ಸರ್, ಅದೇ ಈ ವರ್ಷದಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಡ್ಡಿ ಆತಂಕ ಆಗ್ತಾ ಇದೆ. ಅದೇ ಏನಾದ್ರು ಗೋಚರದ್ದು ಏನಾದ್ರು ಉಂಟಾ ಅಂತ ಸ್ವಲ್ಪ. ಓಕೆ, ನಿಮ್ಮ ಮನೆ ದೇವರು ಯಾವುದು? ತಿರುಪತಿ ವೆಂಕಟೇಶ್ವರ ದೇವರು. ವೆಂಕಟೇಶ್ವರ. ಓಕೆ, ಅವ್ರ ಹೆಸರಲ್ಲೇ ಪರ್ಚೇಸ್ ಮಾಡಬೇಕು ಅಂತನಾ? ಹೌದು ಸರ್, ನಮ್ಮ ಫಾದರ್ ಹೆಸರಲ್ಲಿ ಪರ್ಚೇಸ್ ಮಾಡುವ. ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ? ನಿಮ್ಮ ಹುಟ್ಟುದೂರನಲ್ಲ? ಹೌದು ಸರ್, ಹೌದು. ನಮ್ದು ಇದು ತೀರ್ಥಹಳ್ಳಿ ಶಿವಮೊಗ್ಗ ಹತ್ರ ಪರ್ಚೇಸ್ ಮಾಡುವ ಅಂತ. ಅಂದ್ರೆ ಇದು ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರನಾ ಅಥವಾ ರೆಸಿಡೆನ್ಷಿಯಲ್ಗೋಸ್ಕರ ತಗೋಬೇಕು ಅಂತನಾ? ಒಂದು ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಒಂದು ಪರ್ಚೇಸ್ ಮಾಡುವಂತ ಪ್ಲಾನ್ ಇದೆ. ಆಯ್ತು. 1 ರಿಂದ 33 ಒಂದು ನಂಬರ್ ಹೇಳಿ. 23 ಸರ್. 23. ಓಕೆ, ನೋಡಿ, ಇಲ್ಲಿ ಒಂದು ವಿಶೇಷವಾದ ಕೋಷ್ಟಕ ಇದೆ, ಸಂಖ್ಯಾ ಕೋಷ್ಟಕ, ಶಿವಚಿಂತಾಮಣಿ ಚಕ್ರ ಅಂತ. ಈ ಚಕ್ರದಲ್ಲಿ 33 ಸಂಖ್ಯೆಗಳಿದೆ. ಒಂದೊಂದು ಸಂಖ್ಯೆ ಒಂದೊಂದು ಸೂಚನೆಯನ್ನ, ಒಂದು ಸಂಕೇತವನ್ನು ಕೊಡುತ್ತೆ. ಈಗ ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಪ್ರಕಾರ ತಗೊಂಡ್ರೆ 23 ಅಂದ್ರೆ 2 + 3 5 ಆಗುತ್ತೆ. ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಅಂದ್ರೆ 5ನೇ ಸಂಖ್ಯೆ ಯಾವತ್ತು ನಮಗೆ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತೆ ಅಂತ. ಸೊ ಖಂಡಿತವಾಗಿ ನೀವು ಮಕ್ಕಳು ಎಷ್ಟು ಜನ ಒಟ್ಟು? ನಾನು ಒಬ್ಬನೇ ಸರ್. ನೀವು ಒಬ್ಬನೇ. ಆಯ್ತು. ಇದರಲ್ಲಿ ನಿಮ್ಮ ಸಹಕಾರ, ನಿಮ್ಮ ಒಂದು ಪ್ರೋಆಕ್ಟಿವ್ ಇನ್ವಾಲ್ವ್ಮೆಂಟ್ ಅನ್ನೋದು ತುಂಬಾ ಬೇಕಾಗತ್ತೆ. ಸೊ ಮಕ್ಕಳ ಒಂದು ಸಹಕಾರದಿಂದ ಇವತ್ತು ಸಾಧಿಸ್ತಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. 2 ಮಂಡಲದಿಂದ 3 ಮಂಡಲದೊಳಗಡೆ ಇವರು ಒಂದು ಏನ್ ಅನ್ಕೊಂಡಿದ್ದಾರೆ ಆ ಒಂದು ಅಸೆಟ್ಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ನೀವು ಯಾವುದಕ್ಕೂ ಒಂದು ಸಲ ಅವರ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ದಿವಸ ಹಸ್ತ ನಕ್ಷತ್ರ ಆಗಿರೋದ್ರಿಂದ ಜ್ಯೇಷ್ಠ, ರೇವತಿ, ಆಶ್ಲೇಷ ಈ 3 ಅವರಿಗೆ ಸಾಧನ ತಾರೆ ಆಗುತ್ತೆ. ಈ ನಕ್ಷತ್ರಗಳಿರತಕ್ಕಂಥ ಒಂದು ಗುರುವಾರದ ದಿವಸ, ಭೂವರಾಹ ಗುರುವಾರ, ಈ 3ರಲ್ಲಿ ಒಂದು ನಕ್ಷತ್ರ ಇರತಕ್ಕಂಥ ಗುರುವಾರ, ಭೂವರಾಹ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಭೂಮಿಗೆ ಸಂಬಂಧಪಟ್ಟಂತ ನಿಮ್ಮ ಏನೇ ಒಂದು ಕೋರಿಕೆಗಳಿದ್ರು ಸಹ ಶೀಘ್ರದಲ್ಲೇ ನೆರವೇರುತ್ತೆ. 2 ರಿಂದ 3 ಮಂಡಲದೊಳಗಡೆ ರಿಸಲ್ಟ್ಸ್ ಬರುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಒಳ್ಳೆಯದು. ತುಂಬಾ ಸಂತೋಷ ಗುರುಜಿ. ಧನ್ಯವಾದ ಚೇತನ್ ಅವರೇ ಕರೆ ಮಾಡಿದ್ದಕ್ಕೆ. ಖಂಡಿತ ಗುರುಜಿ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಶನಿ ಗೋಚರದ ಪರಿಣಾಮದ ಬಗ್ಗೆ ತಿಳಿದುಕೊಂಡಿದ್ವಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ಹಾಗೂ ಕಟಕ ರಾಶಿಯ ಮೇಲೆ ಶನಿ ಗೋಚರದ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ತಾರೆ. ಗುರುಗಳೇ ತಿಳಿಸಿ. ಖಂಡಿತಮ್ಮ. ಮಿಥುನ ರಾಶಿಯವರಿಗೆ 10ನೇವರೆಗೆ ಶನಿಯ ಒಂದು ಪ್ರವೇಶ ಆಗಿದೆ. ಮಾರ್ಚ್ 29ನೇ ತಾರೀಕು. 2.5 ವರ್ಷಗಳ ಕಾಲ ಶನೈಶ್ಚರ ಇದೇ ಮನೆಯಲ್ಲಿ ಇರ್ತಾನೆ. 10ನೇ ಮನೆ ಅಂದ್ರೆ ಕರ್ಮಸ್ಥಾನ ಅಂತ ನಾವು ಹೇಳಿದ್ವಿ ಈಗಾಗಲೇ. ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ಕರ್ಮ ಅಂದ್ರೆ 2 ರೀತಿಯಾದ ಅರ್ಥಗಳು ಇರುತ್ತೆ. ಒಂದು ನಾವು ಮಾಡತಕ್ಕಂಥ ಕೆಲಸ ಅನ್ನತಕ್ಕಂಥದ್ದು, ಇನ್ನೊಂದು ಎಲ್ರಿಗೂ ಗೊತ್ತಿರುವಂಥದ್ದು ಕಾರ್ಮಿಕ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಅಕ್ಯುಮುಲೇಟೆಡ್ ಕಾರ್ಮಿಕ್ ಪಾಯಿಂಟ್ಸ್ ಅಂತಕ್ಕಂಥದ್ದು. ಹಿಂದಿನ ಜನ್ಮ, ಹಿಂದಿನ ದಿನಗಳು, ನಮ್ಮ ಹಿಂದಿನ ಅವಸ್ಥೆ, ಅದ್ರಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಿಂದ ಒಂದು ಕರ್ಮ ಬಂಧನ ಅನ್ನೋದು ನಮಗೆ ಬಂದಿರುತ್ತೆ. ಅದರಿಂದ ಹೊರಗಡೆ ಬರಬೇಕಾದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ಶನೈಶ್ಚರ ನಮಗೆ ತೋರಿಸ್ಕೊಡ್ತಾನೆ. ಇಲ್ಲಿ ಶನೈಶ್ಚರ ಕರ್ಮ ವಿಧಾಯಕ ಅಂತ ಹೇಳ್ತೀವಿ, ಕರ್ಮಕಾರಕ ಅಂತ ಹೇಳ್ತೀವಿ. ಆ ಕರ್ಮ ವಿಧಾಯಕನಾಗಿರ್ತಕ್ಕಂಥ ಶನೈಶ್ಚರ ನಿಮ್ಮ ಕರ್ಮಸ್ಥಾನಕ್ಕೆ ಬಂದಿರೋದ್ರಿಂದ ಈಗ ನಿಮಗೆ ಎಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಹೋಗ್ತಾನೆ.
ನೀವು ಮಾಡತಕ್ಕಂಥ ತಪ್ಪುಗಳು, ನೀವು ಮಾಡತಕ್ಕಂಥ ಸುಳ್ಳು ಆಶ್ವಾಸನೆಗಳು, ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಆ ಜವಾಬ್ದಾರಿಯಿಂದ ನುಣಿಸ್ಕೊಂಡು ಹೋಗಿರ್ತಾರೆ ಎಷ್ಟೋ ಜನ. ಒಂದು ರೀತಿ ಎಸ್ಕೇಪಿಸ್ಟ್ ಮೆಂಟಾಲಿಟಿ ಅಂತ ಹೇಳಿದೀವಿ, ಪಲಾಯನವಾದ ಇರುತ್ತೆ. ಅದೆಲ್ಲವನ್ನ ಮತ್ತೆ ಮತ್ತೆ ನಿಮಗೆ ಸ್ಮರಣೆ ಮಾಡ್ತಾನೇ ಇರ್ತಾನೆ. ಯಾರು ಹೊರಗಡೆಯಿಂದ ಬಂದು ಹೇಳೋದಿಲ್ಲ. ನಿಮ್ಮ ಒಂದು ಅಂತರ್ಶಕ್ತಿ ಇರತಕ್ಕಂಥದ್ದು ಇರುತ್ತಲ್ಲ, ನಿಮ್ಮ ಒಳಗಡೆ ಇರತಕ್ಕಂಥ ಸ್ವಯಂ ಪ್ರಜ್ಞೆ ಇರತಕ್ಕಂಥದ್ದು ಇರುತ್ತಲ್ಲ, ಅದೇ ಜಾಗೃತವಾಗಿ ನಿಮ್ಮನ್ನು ಬೆಳೆದೆಬ್ಬಿಸ್ತಾ ಇರುತ್ತೆ, ಒಂದು ಸೆಲ್ಫ್ ಕಾನ್ಶಿಯನ್ಸ್ ಇರತಕ್ಕಂಥದ್ದು. ಸೊ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥಂದ್ರೆ ಸುಂದರಕಾಂಡ ಪಾರಾಯಣವನ್ನು ಮಾಡಿಸ್ಬೇಕಾಗುತ್ತೆ. ನಿಮ್ಮ ನಕ್ಷತ್ರಕ್ಕೆ ಕ್ಷೇಮ ತಾರೆ ಆಗಲಿ ಅಥವಾ ಮಿತ್ರ ತಾರೆ ಆಗಲಿ ಇರತಕ್ಕಂಥ ದಿವಸಗಳಲ್ಲಿ ಶುರು ಮಾಡಿ 1 ವಾರದ ಕಾಲ ಸುಂದರಕಾಂಡ ಪಾರಾಯಣವನ್ನ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿಸಿ, ಎಲ್ಲವೂ ನಿವಾರಣೆ ಆಗುತ್ತೆ. ಈ ಒಂದು ಗೊಂದಲಗಳಿಂದ ಹೊರಗಡೆ ಬರ್ತೀರಾ ನೀವು. ಜೊತೆಗೆ ಈ 10ನೇ ಮನೆಯಲ್ಲಿ ಶನೈಶ್ವರ ಇರೋದ್ರಿಂದ ಶನೈಶ್ವರನ ದೃಷ್ಟಿ ವ್ಯಯಸ್ಥಾನದ ಮೇಲೆ, ಸುಖ ಸ್ಥಾನದ ಮೇಲೆ, ಸಪ್ತಮ ಸ್ಥಾನದ ಮೇಲೆ ಸಹ ಬಿದ್ದಿರುತ್ತೆ. ಈ ಸಮಯದಲ್ಲಿ ಸಂಬಂಧಗಳು ಸ್ವಲ್ಪ ತಟಸ್ಥ ಆಗೋಗುತ್ತೆ, ನ್ಯೂಟ್ರಲ್ ಆಗೋಗುತ್ತೆ. ಈ ಒಂದು 8 ವರ್ಷ 10 ವರ್ಷ ದಾಂಪತ್ಯ ಜೀವನ ಮಾಡಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಇವೆಲ್ಲವೂ ಸಹ. ಈ 7 year ಈಚ್ ಅಂತ ಒಂದು ಮಾತನ್ನ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. 7 ವರ್ಷ ದಾಂಪತ್ಯ ಆಯ್ತು ಅಂತಂದ್ರೆ ಎಲ್ಲೋ ಒಂದು ನ್ಯೂಟ್ರಾಲಿಟಿ, ಒಂದು ಸ್ತಬ್ಧತೆ ಬಂದ್ಬಿಡುತ್ತೆ ಅಂತ. ಇವತ್ತು ದುರಾದೃಷ್ಟ 6 ತಿಂಗಳಿಗೆ ಬಂದ್ಬಿಡ್ತಾ ಇದೆ. ಇವತ್ತು ಮುಂಚೆ ಇದ್ದಂಥ ಆಕರ್ಷಣೆ ಆಗಲಿ, ಅವ್ರ ಮೇಲೆ ಇದ್ದಂಥ ಮೋಹ ಆಗಲಿ, ಗೌರವ ಆಗಲಿ, ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಜನಗಳು. ಮಿಥುನ ರಾಶಿಯವರಿಗೆ ಈ ತರದ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಸಪ್ತಮ ಸ್ಥಾನದ ಮೇಲೆ ಶನೈಶ್ವರನ ದೃಷ್ಟಿ ಬೀಳತಕ್ಕಂಥ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಏನನ್ನ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನೀವು ನಿಮ್ಮ ಸಂಗಾತಿಯ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗುತ್ತೆ. ಜೊತೆಗೆ ಒಂದು ಲಾಂಗ್ ವೆಕೇಶನ್ ಹೋಗ್ಬೇಕಾಗುತ್ತೆ. ಆ ವೆಕೇಶನ್ ಹೋಗಿ ಬಂದಿದ್ದಲ್ಲದೆ ನಿಮ್ಮ ವಿವಾಹ ವಾರ್ಷಿಕೋತ್ಸವದ ದಿವಸ ಗಿರಿಜಾ ಕಲ್ಯಾಣ ಪೂಜೆ ಆಗಲಿ ಅಥವಾ ಈ ಒಂದು ಸೀತಾರಾಮ ಕಲ್ಯಾಣ ಸೇವೆ ಆಗಲಿ ಇದನ್ನ ಮಾಡಿ, ಜೊತೆನಲ್ಲಿ ನೀವಿಬ್ರು ಸಹ ಕೂತ್ಕೊಂಡು ದೈವಿಕವಾದಂಥ ವಾತಾವರಣದಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿ ಶುಭವಾಗುತ್ತೆ. ಈ ತೊಂದರೆಗಳಿಂದ ಹೊರಗಡೆ ಬರ್ತೀರಾ. ಇನ್ನು ಕರ್ಕಾಟಕ ರಾಶಿ ವಿಚಾರ ನೋಡಿದ್ರೆ, ಕರ್ಕಾಟಕ ರಾಶಿ 9ನೇ ಮನೆಯಲ್ಲಿ ಶನಿಯ ಪ್ರವೇಶ ಆಗಿದೆ. ಅಲ್ಲಿದ್ದುಕೊಂಡು ಶನೈಶ್ವರ ನಿಮ್ಮ ಲಾಭಸ್ಥಾನವನ್ನ ಮತ್ತು ನಿಮ್ಮ ತೃತೀಯ ಸ್ಥಾನ ಅಂದ್ರೆ ಭ್ರಾತೃಸ್ಥಾನ, ಭಗಿನಿ ಸ್ಥಾನವನ್ನ ಮತ್ತು 6ನೇ ಮನೆಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ಸಾಕಷ್ಟು ಪರಿವರ್ತನೆ ಆಗುತ್ತೆ ನಿಮ್ಮ ಜೀವನದಲ್ಲಿ. ಈ ಒಂದು 2.5 ವರ್ಷಗಳಲ್ಲಿ ನೀವು ಊಹೆ ಮಾಡಕ್ಕಾಗದೇ ಇರತಕ್ಕಂಥ ಪರಿವರ್ತನೆಗಳೆಲ್ಲೂ ಸಹ ಆಗೋಗುತ್ತೆ. ಎಲ್ಲಿಂದ ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾನೆ ಭಗವಂತ. ಸುಮಾರು ದೇಶಗಳನ್ನು ನೋಡ್ತೀರಾ, ಸುಮಾರು ಪ್ರಾಂತ್ಯಗಳಿಗೆ ಹೋಗ್ತೀರಾ, ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಮಾಡ್ಕೊಳ್ತೀರಾ, ನಿಮ್ಮ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಆನ್ಸಿಸ್ಟರ್ ಜೊತೆ ಒಂದು ಡೀಪ್ ಕನೆಕ್ಟ್ ಅನ್ನು ಬೆಳೆಸ್ಕೊಳ್ತೀರಾ ನೀವು. ಎಷ್ಟೋ ಜನಕ್ಕೆ ಅವರು ಹುಟ್ಟಿದ್ರು ಯಾವ್ದು ಅಂತ ಗೊತ್ತಿರೋದಿಲ್ಲ, ಅವರ ತಾತ ಏನ್ ಮಾಡ್ತಾ ಇದ್ರು ಗೊತ್ತಿರೋದಿಲ್ಲ. ಈಗ ಇದ್ದಕ್ಕಿದ್ದಂಗೆ ಕರ್ಕಾಟಕ ರಾಶಿಯವರಿಗೆ ಒಂದು ಒಳಗಿಂದ ಒಂದು ಅಭಿಲಾಷೆ ಬರುತ್ತೆ. ನನ್ನ ವಂಶ ಯಾವುದು, ನನ್ನ ಹಿರಿಯರಿಯಲ್ಲಿದ್ರು, ಅವ್ರೇನ್ ಕೆಲಸ ಮಾಡ್ತಾರೆ ಇದೆಲ್ಲ ತಿಳ್ಕೋಬೇಕು, ಆ ಒಂದು ವಂಶಾವಳಿ ಕ್ರಿಯೇಟ್ ಮಾಡಬೇಕು ಅನ್ನತಕ್ಕಂಥದ್ದು ತುಂಬಾ ಒಳ್ಳೆ ಒಂದು ವಿಚಾರ ಅಂತ ನಾನು ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಯಾವತ್ತೂ ಅಷ್ಟೇ ನಮ್ಮ ಮೂಲಗಳನ್ನ ಮರೆಯಬಾರ್ದು. ಇವತ್ತು ನಾವು ಇಲ್ಲಿ ಮಟ್ಟಿಗೆ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಾವು ಕೇವಲ ನಮ್ಮ ತಂದೆ ತಾಯಿಗಳು ಮಾತ್ರ ಆಗಿರೋದಿಲ್ಲ, ಅವರು ನಮಗೆ ಫಿಸಿಕಲ್ ಆಗಿ ನಮಗೆ ಜನ್ಮವನ್ನು ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಜೀನ್ಸ್ ಅಂತ ಇದೆಯಲ್ಲಮ್ಮ 7 ತಲೆಮಾರಿಂದ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಸೊ ಅವರೆಲ್ಲರನ್ನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು 7 ತಲೆಮಾರವರೆಗೂ ಸಹ ವಂಶವೃಕ್ಷವನ್ನು ನಾವು ದಾಖಲಾತಿ ಇಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ನಿಮ್ಗೆ ಆ ಥರ ಏನಾದರೂ ಒಂದು ಆಸಕ್ತಿ ಬಂದಿದ್ದಾದಲ್ಲಿ ತುಂಬಾ ಒಳ್ಳೆಯ ವಿಚಾರ. ಹುಡುಕಿ ಆ ಮೂಲಗಳನ್ನು ಹುಡ್ಕೊಳ್ತಾ ಹೋಗಿ ಅದ್ರ ಜೊತೆ ಕನೆಕ್ಟ್ ಆಗಿ, ನಿಮ್ಮ ರೂಟ್ಸ್ ಜೊತೆ ನೀವು ಕನೆಕ್ಟ್ ಆಗಿದ್ದಾದಲ್ಲಿ ಅದ್ಭುತವಾದ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಜೊತೆಗೆ ನಿಮಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಹೊಸ ಆಸಕ್ತಿ ಬರ್ತಕ್ಕಂಥದ್ದು. ಬಿಸ್ನೆಸ್ ಪರ್ಸನ್ಸ್ ಯಾರಿರ್ತೀರಾ, ಆಂಟ್ರಪ್ರೆನ್ಯೂರ್ಸ್, ನಿಮ್ಮ ಬಿಸ್ನೆಸ್ಗಳನ್ನು ಇನ್ನಷ್ಟು ಹೊಸದಾಗಿ ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಹೊಸ ಹೊಸ ಬ್ರಾಂಚ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಇದು ತುಂಬಾ ಅತ್ಯುತ್ತಮವಾದ ಸಮಯ ಆಗಿರುತ್ತೆ. ಇವೆಲ್ಲವನ್ನ ಬಳಸ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಕ್ರಮದಲ್ಲಿ ಏನಾದರೂ ಹೇಳಬೇಕು ನಾವು ಅನ್ನೋದಾದ್ರೆ, 3ನೇ ಮನೆ ಮತ್ತು 6ನೇ ಮನೆ, ಅದರ ಜೊತೆಲಿ ನಿಮ್ಮ ಒಂದು ವ್ಯಯಸ್ಥಾನದ ಮೇಲೂ ಲಾಭಸ್ಥಾನದ ಮೇಲೂ ಸಹ ನಿಮಗೆ ಶನಿಯ ಒಂದು ದೃಷ್ಟಿ ಬಿದ್ದಿರೋದ್ರಿಂದ ವಿಶೇಷವಾಗಿ ಈ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಅಣ್ಣ ತಮ್ಮಂದರ ಜೊತೆಲಿ, ಅಕ್ಕ ತಂಗಿಯರ ಜೊತೆಲಿ ಏನಾದರೂ ಕಲಹಗಳಿದ್ದಾದರೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೋರ್ಟ್ನಲ್ಲಿ ಏನಾದರೂ ಕೇಸ್ಗಳಿದ್ರೆ ನಿಮ್ಮ ಒಡ ಹುಟ್ಟಿದವ್ರ ಮೇಲೆ ದಯವಿಟ್ಟು ವಿಡ್ರಾ ಮಾಡ್ಕೊಬೇಡಿ. ನಾನು ಹೇಳ್ತೀನಿ, ಯಾವ ಲಾಯರು ಹೇಳೋದಿಲ್ಲ ನನಗೆ, ಇಲ್ಲ ಇನ್ನೊಂದು 6 ತಿಂಗಳು ಮುಂದಕ್ಕೆ ತಳ್ಳೋಣ, ಇನ್ನೊಂದು 8 ತಿಂಗಳು ಹಾಕೋಣ, ಅವ್ರು ಬಂದೇ ಬರ್ತಾರೆ, ನಿಮ್ಮ ಪ್ರಕಾರ ನಡೆಯುತ್ತೆ ಅಂತ ಹೇಳ್ತಾರೆ. ಯಾರು ಮಾತು ಹೇಳೋದಕ್ಕೆ ಹೋಗಬೇಡಿ. ಬ್ಲಡ್ ಈಸ್ ಥಿಕರ್ ದ್ಯಾನ್ ವಾಟರ್ ಅಂತ ಇಂಗ್ಲೀಷ್ನ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ರಕ್ತ ಸಂಬಂಧಕ್ಕಿಂತ ದೊಡ್ಡದಾಗಿರುವಂಥದ್ದು ಯಾವುದೂ ಅಲ್ಲ. ಹೊರಗಿನವರೇ, ನಮ್ಮವರೇ. ವಿಡ್ರಾ ಮಾಡ್ಕೊಂಬಿಡಿ. ನಾಳೆಯಿಂದ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ, ಎಲ್ಲವೂ ಚೆನ್ನಾಗಿರುತ್ತೆ. ನಾಳೆ ನಿಮ್ಗೆ ಆಗ್ತಕ್ಕಂಥವ್ರು ಯಾರು ನಿಮ್ಮ ಒಡ ಹುಟ್ಟಿದವರೇ ಆಗಿರ್ತಾರೆ, ಅವ್ರ ಜೊತೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದಂಥ ಸಮಯ. ಇದು ಶನೈಶ್ಚರ ನಿಮಗೆ 9ನೇ ಮನೆಯಲ್ಲಿ ಕೊಡ್ತಾ ಇರತಕ್ಕಂಥ ಸೂಚನೆ ಆಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಸುಭಾಷಿತವನ್ನ ತಿಳಿಸ್ತೀರಾ? ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಸುಭಾಷಿತವನ್ನು ಹೇಳ್ತಾ ಇದ್ದೀನಿ ನಾನು. ಕಲಿಯುಗದಲ್ಲಿ ಪಂಡಿತರು, ವಿದ್ವಾಂಸರು, ಗುರುಗಳು ಹೇಗಿರ್ತಾರೆ, ಅವ್ರ ಲಕ್ಷಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇವತ್ತು ಏನಾಗಿದೆ ಅಂತಂದ್ರೆ, ಬಹಳಷ್ಟು ಜನ ಗುರುಗಳಿದ್ದಾರೆ, ಬಹಳಷ್ಟು ಜನ ಬೋಧನೆ ಮಾಡ್ತಕ್ಕಂಥ ಇರ್ತಾರೆ.
ಆದರೆ ಜನಗಳಿಗೂ ಗೊಂದಲ ಆಗುತ್ತೆ, ಯಾರನ್ನು ಅನುಸರಿಸಬೇಕು, ಯಾರನ್ನು ಫಾಲೋ ಮಾಡಬೇಕು ಅಂತ. ಒಬ್ರು ನೋಡ್ತಾ ಇದ್ದಾಗೆ ಅವ್ರ ವೇಷಭೂಷಣ ಅಥವಾ ಅವ್ರ ಮಾತು ಅಥವಾ ಅವರು ಬೇರೆ ಒಂದು ವಿಚಾರಗಳಿಂದ ನಾವು ಪ್ರಭಾವಿತರಾಗಿ ಹೋಗ್ತೀವಿ. ಆಳ ಎಷ್ಟಿದೆ, ಸತ್ವ ಎಷ್ಟಿದೆ, ಅನುಭವ ಎಷ್ಟಿದೆ ಅನ್ನೋದು ನೀವು ಗಮನಿಸಬೇಕಾಗತ್ತೆ. ಅದನ್ನು ಗಮನಿಸಬೇಕು ಅಂತಂದ್ರೆ ಕಲಿಯುಗದಲ್ಲಿ ಹೇಗಿರ್ತಾರೆ ಪಂಡಿತರು ಅನ್ನೋದನ್ನ ಈ ಸುಭಾಷಿತ ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಪಠಂತಿ ವೇದಶಾಸ್ತ್ರಾಣಿ ಬೋಧಯಂತಿ ಪರಸ್ಪರಂ ಪರಮಾರ್ಥಂ ನ ಜಾನಂತಿ ದರ್ವೀಪಾಕರಸೌ ಯಥಾ. ಈ ಸುಭಾಷಿತದಲ್ಲಿ ಕಲಿಯುಗದಲ್ಲಿರತಕ್ಕಂಥ ಪಂಡಿತರು ವಿದ್ವಾಂಸರು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪಠಂತಿ ವೇದಶಾಸ್ತ್ರಾಣಿ, ವೇದಗಳನ್ನ ಶಾಸ್ತ್ರಗಳನ್ನ ತುಂಬಾ ಕಷ್ಟಪಟ್ಟು ಕಲಿತಾರೆ, ಅಧ್ಯಯನ ಮಾಡ್ತಾರೆ. ಬೋಧಯಂತಿ ಪರಸ್ಪರಂ, ಅವರು ಗೊತ್ತಿಲ್ಲದಿರತಕ್ಕಂಥ ವಿಚಾರವನ್ನ ಇನ್ನೊಬ್ಬರಿಂದ ಕಲ್ತ್ಕೊಳ್ತಾರೆ, ಇನ್ನೊಬ್ಬರಿಗೆ ಇವ್ರು ಗೊತ್ತಿರೋದನ್ನ ಕಲಿಸ್ತಾರೆ. ತರ್ಕಶಾಸ್ತ್ರ ಆಗಲಿ, ವ್ಯಾಕರಣ ಶಾಸ್ತ್ರ ಆಗಲಿ, ನಾನು ಮೊನ್ನೆ ಎಲ್ಲ ಹೇಳಿದೆ, ನ್ಯಾಯಶಾಸ್ತ್ರ, ಮೀಮಾಂಸ, ಹಲವಾರು ಶಾಸ್ತ್ರಗಳಿರುತ್ತೆ. ಒಬ್ಬೊಬ್ಬರು ಒಂದೊಂದರಲ್ಲಿ ಪಂಡಿತರಾಗಿರ್ತಾರೆ. ಆ ಪಾಂಡಿತ್ಯದ ಜೊತೆಯಲ್ಲಿ ಬರ್ತಕ್ಕಂಥ ಇನ್ನೊಂದು ಸೈಡ್ ಎಫೆಕ್ಟ್ ಏನಂದ್ರೆ ಗರ್ವ ಆಗಿರುತ್ತೆ. ಕಲಿತಾ ಇದ್ದು 4 ಅಕ್ಷರ ಕಲಿತಾ ಇದ್ದಂಗೆ ನನಗೆಲ್ಲ ಗೊತ್ತು, ಅವರ ಹಾವಭಾವ, ಅವರ ಟಿವಿ, ಅವರ ವರ್ತನೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗೋಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ ಬರೀ ಒಂದು ಬಿಗುಮಾನ, ಒಂದು ರೀತಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇವೆಲ್ಲ ಬಂದ್ಬಿಡುತ್ತೆ. ಏನು ಉಪಯೋಗ ಇಲ್ಲ ಇದರಿಂದ. ಜನರ ಮಧ್ಯದಲ್ಲಿ ನಾವು ಒಬ್ಬರಾಗಿರ್ಬೇಕು, ಆವಾಗಲೇ ನಮ್ಮ ಪಾಂಡಿತ್ಯಕ್ಕೂ ಸಹ ಸಾರ್ಥಕತೆ ಸಿಗತಕ್ಕಂಥದ್ದು. ಈ ರೀತಿ ಇದ್ದಂಥ ಪಂಡಿತರು ಯಾರಾದ್ರೂ ಇದ್ರೆ ದೂರ ಇಟ್ಬಿಡಿ ಅವರನ್ನ. ಇವರೆಲ್ಲ ಯಾವ ತರ ಇರ್ತಾರೆ ಅಂತಂದ್ರೆ ಪರಮಾರ್ಥಂ ನ ಜಾನಂತಿ, ಭಗವಂತ ಹೇಳ್ತಕ್ಕಂಥ ಒಂದು ನಿಜವಾದ ಗೂಢಾರ್ಥ ಪರಮಾರ್ಥ ಇದೆ, ಅದು ಅವ್ರಿಗೆ ಗೊತ್ತಿರೋದೇ ಇಲ್ಲ. ಕೇವಲ ಅಲ್ಲಿರ್ತಕ್ಕಂಥ ಕೊಟೇಶನ್ಸ್ ಹೇಳ್ತಾ ಇರ್ತಾರೆ, ಗ್ರಂಥದಲ್ಲಿರ್ತಕ್ಕಂಥ ಕೊಟೇಶನ್ಸು, ಸೂಕ್ತಗಳು ಇವರು ಹೇಳ್ತಾ ಇರ್ತಾರೆ. ಅವ್ರ ಜೀವನ ಹೇಗಿರುತ್ತೆ ಅಂತಂದ್ರೆ ದರ್ವಿ ಪಾಕರಸೌ ಯಥಾ, ಜೀವನವೆಲ್ಲ ಒಂದು ಸೌಟು ಅನ್ನೋದು ಸಾರಿನಲ್ಲೋ ಹುಳಿನಲ್ಲೋ ಇರುತ್ತೆ. ಆದ್ರೆ ಸಾರು ಹುಳಿನಲ್ಲಿ 6 ರಸಗಳಿರುತ್ತೆ ಅಂತ ಹೇಳ್ತಾರೆ. ಒಂದು ಅಡುಗೆ ತಯಾರು ಮಾಡ್ಬೇಕಾದ್ರೆ 6 ರಸಗಳಿರ್ಬೇಕು ಅಂತ. ಹುಳಿ, ಒಗರು, ಕಹಿ, ಸಿಹಿ, ಉಪ್ಪು, ಖಾರ ಇಷ್ಟು ಇರುತ್ತೆ. ಆ ಸೌಟಿಗೆ ಯಾವ್ದಾದ್ರು ಒಂದು ರುಚಿ ಗೊತ್ತಾಗುತ್ತೆ ನಮ್ಮ? ಒಂದೂ ಗೊತ್ತಿಲ್ಲ. ಜೀವನ ಎಲ್ಲ ಅದರ ಸಾರಿನಲ್ಲೇ ಇರುತ್ತೆ, ಮಜ್ಜಿಗೆ ಹುಳಿನಲ್ಲೇ ಇರುತ್ತೆ, ಆ ಹುಳಿನಲ್ಲೇ ಇರುತ್ತೆ, ಏನು ಗೊತ್ತಾಗೋದಿಲ್ಲ. ಈ ರೀತಿ ಕೇವಲ ಗ್ರಂಥಗಳನ್ನ ಕೋಟ್ ಮಾಡತಕ್ಕಂಥ ಪಂಡಿತರು ಹೇಳೋದಿದ್ರೆ ಅವ್ರ ಜೀವನವೆಲ್ಲ ಸಾರಿನಲ್ಲಿರ್ತಕ್ಕಂಥ ಒಂದು ಸೌಟಿನ ತರ ಇರುತ್ತೆ. ಅಂಥವ್ರಿಂದ ದೂರಾಡಿ ನಿಜವಾದ ಬೋಧನೆ ಮಾಡತಕ್ಕಂಥ ಗುರುಗಳನ್ನು ಮಾತ್ರ ಗ್ರಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ಇನ್ನೂ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದ ಗುರುಗಳೇ. ಧನ್ಯವಾದ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಕಟಕ ಹಾಗೂ ಮಿಥುನ ರಾಶಿಯ ಮೇಲೆ ಆಗುವಂತಹ ಶನಿಗೋಚಾರದ ಪರಿಣಾಮದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ನಾಳೆಯೂ ಕೂಡ ಶನಿಗೋಚಾರದ ಪರಿಣಾಮದ ಬಗ್ಗೆ ಮುಂದುವರಿಯುತ್ತೆ. ಇದರ ಜೊತೆಗೆ ಕರುಂಗಾಲಿ ಮಾಲಾದ ಬಗ್ಗೆಯೂ ಕೂಡ ಗುರುಗಳು ತಿಳಿಸಿಕೊಡ್ತಾರೆ. ಇನ್ನು ನೀವು ಕೂಡ ಗುರುಗಳ ಹತ್ರ ಮಾತಾಡಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಬಹುದು. ಗುರುಗಳ ಹತ್ರ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.